ಕೃಷಿ ಒಂದು ಕಾಲದಲ್ಲಿ ಕಲೆಯಾಗಿತ್ತು, ತದನಂತರದಲ್ಲಿ ವಿಜ್ಞಾನವಾಗಿದೆ. ಆದರೆ ಈಗಿನ ಕಾಲಘಟ್ಟದಲ್ಲಿ ಕೃಷಿ ಒಂದು ಬಿಸ್ನೆಸ್ ಆಗಿ ಮಾರ್ಪಟ್ಟಿದೆ. ಮಿಸ್ಟರ್ ಅಭಿಲಾಷ್ ಇವರು ಸಿರಿಸುಗ್ಗಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಬಂದಿರ್ತಕ್ಕಂಥದ್ದು. ಸೊ ಅದರಲ್ಲಿ ನಮ್ಮ ಒಬ್ಬ ಚಿಕ್ಕ ತಾತ ಒಬ್ಬರು ಮೇಷ್ಟ್ರು ಸ್ವತಂತ್ರ ಹೋರಾಟಗಾರರು ಕೂಡ. ಸೊ ಅಲ್ಲಿಂದ ನಮಗೆ ಸ್ವಲ್ಪ ಅಂದ್ರೆ ಫ್ಯಾಷನೇಷನ್ ಅಬೌಟ್ ಅಗ್ರಿಕಲ್ಚರ್, ಅಂದ್ರೆ ಅಗ್ರಿಕಲ್ಚರ್ ಎಷ್ಟು ಇಂಪಾರ್ಟೆಂಟು ಅನ್ನೋದಕ್ಕಿಂತ ಎಜುಕೇಶನ್ ಜೊತೆಗೆ ಬೇಕು. ಸಿವಿಲ್ ಅಲ್ಲಿ ಮಾಡ್ತೀನಿ, ಆನಂತರ M.Tech ಇನ್ ಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಮಾಡಿ ಸೊ ಇಂಟರ್ನ್ಶಿಪ್ಗೋಸ್ಕರ ನಾವು ರಷ್ಯಾಗೆ ಹೋಗ್ತೀವಿ. ಆ ನಂತರ ಬಿಟ್ಟು ಟೋಟಲಿ 100% ವ್ಯವಸಾಯ ಮಾಡ್ತೀವಿ. ನಾನು ವಾಲಂಟರಿ ಆಗಿ ಕೆಲಸ ಬಿಟ್ಟೆ. ಏನಂತಂದ್ರೆ ಅಷ್ಟೊತ್ತಿಗೆ ನಾವು ಸಿರಿಸುಗ್ಗಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥ ಒಂದು ಓನ್ ಕಂಪ್ನಿ ನಮ್ಮ ತಂದೆಯವರನ್ನ ಡೈರೆಕ್ಟರ್ ಮಾಡಿ ಕೃಷಿಯಲ್ಲೇ ಸೇವೆನ ತಾವು ತಲುಪಿಸ್ತಾ ಇದ್ದೀರಾ. ನನಗೆ ಈ ಒಂದು ನೀವು ಹೇಳಬೇಕಾದ್ರೆ ಕುತೂಹಲ ಅನಿಸಿದ್ದೇನಪ್ಪ ಅಂತಂದರೆ, ಸಿರಿಸುಗ್ಗಿ ಅನ್ನುವಂಥ ನೇಮೇ ತುಂಬ ಸುಂದರವಾಗಿದೆ. ಅದು ನಿಮ್ಗೆ ಹೇಗೆ ಸ್ಟ್ರೈಕ್ ಆಯಿತು? ಅಥವಾ 3 ಜನ ಸೂಪರ್ ಸಕ್ಸಸ್ ಆಗ್ತೀರಿ, ನಾವು 3 ಜನ ಸೇರಿ 1 ವರ್ಷ ಕ್ಯಾಪ್ಸಿಕಮ್ ಮಾಡ್ತೀರಿ. ಅದು 2021 ಯಾವಾಗೂ ಲಾಕ್ಡೌನ್ ಇರುತ್ತೆ. ಕ್ಯಾಪ್ಸಿಕಮ್ ಮಾಡಿ ಅತ್ಯುತ್ತಮವಾಗಿ ಸುಮಾರು ಎವ್ರಿ ಡೇ ಆನ್ ಆವರೇಜ್ 3 to 4 ಟನ್ಸ್ ಮಾರ್ಕೆಟ್ಗೆ ಕ್ಯಾಪ್ಸಿಕಮ್ ಔಟ್ಪುಟ್ ಕೊಡ್ತೀನಿ. ಅಂದರೆ ಜೊತೆಯಲ್ಲಿ ಸೇರಿ ಕ್ಯಾಪ್ಸಿಕಮ್ ಮಾಡಿದ್ರು, ಔಟ್ಪುಟ್ ಕೊಟ್ಟರು, ಬಟ್ ನಮಗೆ ಎಕ್ಸ್ಪೆಕ್ಟೆಡ್ ಇನ್ಕಮ್ ಬರ್ತಿಲ್ಲ. ಅಂದ್ರೆ ಏನು ನಮ್ಮ ಶ್ರಮಕ್ಕೆ ತಕ್ಕಂತ ಬ್ರೇಕ್ ಇವನ್ ಆಯ್ತು. 7-8 ರೂಪಾಯಿಗೆ ಮಾಡ್ತೀವಿ ನಾವು ಸಿರಿಸುಗ್ಗಿ ಅಂತ. ಯಾರೋ ಒಬ್ರು ಕಡೆಯಿಂದ ನಮಗ್ ಬರ್ತಕ್ಕಂಥದ್ದು, ಸಂತೋಷ್ ಅಣ್ಣನ ಸ್ನೇಹಿತರ ಕಡೆಯಿಂದ ಸಿರಿಸುಗ್ಗಿ ಅಂತ. ಸಿರಿಸುಗ್ಗಿ ಅದರ ಅರ್ಥ ಏನಪ್ಪಾ ಅಂದ್ರೆ, ಸಿರಿ ಅಂದ್ರೆ ಹಣ, ಸಂಪತ್ತು. ಏನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯಾರು ಏನೇ ಕೆಲಸ ಮಾಡೋದು. ಸುಗ್ಗಿ ಅಂದ್ರೆ ಏನು? ಹಾರ್ವೆಸ್ಟ್. ರೈತನಿಗೆ ನೀವು 1 ಕೋಟಿ ತಗೊಂಡೋಗಿ ರೈತನಿಗೆ ಇಟ್ಬಿಡಿ. ಯೋಚನೆ ಮಾಡಿ, ಚಿಕ್ಕಬಳ್ಳಾಪುರ ಸುತ್ತಮುತ್ತ, ದೇವನಹಳ್ಳಿ ಸುತ್ತಮುತ್ತ ಕೋಟಿ ಕೊಟ್ಟರು ಜಮೀನು ಸಿಗಲ್ಲ. ಕರೆಕ್ಟ್ ಅಲ್ವಾ? ಕರೆಕ್ಟ್. ಅವರು 1 ಕುಂಟೆ ಜಮೀನ್ ಮಾಡಿದ್ರೆ ಎಂತ ಕಾರ್ ಬೇಕಾದ್ರೂ ಮನೆ ಕ್ಯಾಶ್ ಅಂಡ್ ಕ್ಯಾರಿಯಲ್ಲಿ 1 ಕುಂಟೆ ಜಮೀನ್ ಮಾರ್ಬಿಟ್ರೆ ಎಂತ ಕಾರನ್ ಬೇಕಾದ್ರೂ ನಾಳೆ ಬೆಳಗ್ಗೆನೆ ಮನೆ ಮುಂದೆ ತಗೊಂಡ್ರಿಂದ ಒಂದು ಅಗ್ರಿ ಆಂಟರ್ಪ್ರೂನರ್ ಅಥವಾ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿರೋದ್ರಿಂದ ಮುಂಬರುವಂತ ಯೂತ್ ಗಳಿಗೆ ನೀವೇನಾದ್ರೂ ಸಲಹೆ, ಸೂಚನೆಗಳು, ಕಾಷನ್ಸ್ ಏನಾದ್ರು ಕೊಡೋದಿದ್ರೆ ಪ್ರತಿಯೊಬ್ಬರಿಗೂ ಪಾಸಿಬಿಲಿಟಿ. ಅವರ ಶ್ರಮ ಹಾಕಿ ಟೆಕ್ನಾಲಜಿ ಯೂಸ್ ಮಾಡಿ ಗೆಲ್ತೀರಾ, ಮುಂದೆ ಬಂದೇ ಬರ್ತೀರಾ. ಈ ತರ ಆಲೋಚನೆಗಳಿದ್ದಾಗ ಮಾತ್ರ ನಾವು 100% ಸಕ್ಸಸ್ ಆಗ್ತೀವಿ. ನಮಸ್ಕಾರ ಸ್ನೇಹಿತರೆ, ರೈತನ ಕತೆ, ಕೃಷಿಯ ನಿಜವಾದ ಅನುಭವಗಳನ್ನ ತಮ್ಮ ಮುಂದೆ ತರುವಂತಹ ಕ್ರಿಯಾವಾಣಿ ಪಾಡ್ಕಾಸ್ಟ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಕೃಷಿ ಒಂದು ಕಾಲದಲ್ಲಿ ಕಲೆಯಾಗಿತ್ತು, ತದನಂತರದಲ್ಲಿ ವಿಜ್ಞಾನವಾಗಿದೆ. ಆದರೆ ಈಗಿನ ಕಾಲಘಟ್ಟದಲ್ಲಿ ಕೃಷಿ ಒಂದು ಬಿಸ್ನೆಸ್ ಆಗಿ ಮಾರ್ಪಟ್ಟಿದೆ. ಸೊ ಈ ಒಂದು ಕೃಷಿಯ ಬಿಸ್ನೆಸ್ ಮತ್ತು ಅದರ ಹಿಂದೆ ಇರುವಂತಹ ಶ್ರಮದ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಮಿಸ್ಟರ್ ಅಭಿಲಾಷ್ ಇವರು ಸಿರಿಸುಗ್ಗಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮಾಲೀಕರಾಗಿರ್ತಾರೆ. ಮತ್ತು ಇವರು ಸ್ವತಃ ಕೃಷಿಕರಾಗಿ ನಮ್ಮ ಹಾಗೆ ಕಂಪನಿಯಲ್ಲಿ ಕೆಲಸ ಮಾಡುವವರಾಗಿ ಇವತ್ತಿನ ದಿನದಲ್ಲಿ ಒಬ್ಬ ಬಿಸ್ನೆಸ್ ಯಂಗ್ ಆಂಟರ್ಪ್ರಿನರ್ ಆಗಿ ನಮ್ಮ ಮುಂದೆ ಮಾತಾಡೋಕೆ ಬಂದಿದ್ದಾರೆ. ಅವರನ್ನ ಸ್ವಾಗತ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕ್ರಿಯಾವಾಣಿ ಪಾಡ್ಕಾಸ್ಟ್ ಚಾನಲ್ಗೆ ತಮಗೆ ಸ್ವಾಗತ. ಥ್ಯಾಂಕ್ ಯು. ನಮ್ಮ ವೀಕ್ಷಕರಿಗೋಸ್ಕರ ತಮ್ಮ ಒಂದು ಕಿರು ಪರಿಚಯನ ಮಾಡ್ಕೊಡಿ ಸರ್. ಸರ್, ನನ್ನ ಹೆಸರು ಅಭಿಲಾಷ್ ಎಂ ಅಂತ. ಸೊ ನಮ್ಮ ತಂದೆಯವರು ಸಿ ಮುನಿಯಪ್ಪ ಅಂತ. ನಮ್ದು ಬೇಸಿಕಲಿ ರೈತ ಕುಟುಂಬ. ನಮ್ಮ ತಾತಂದ್ರುಗಳಿಂದ ಆಗ್ಬೋದು, ಮುತ್ತಾತಂದಿಂದಾಗ್ಲೂ ನಾವು ವ್ಯವಸಾಯ ಮಾಡ್ಕೊಂಡೇ ಬಂದಿರ್ತಕ್ಕಂಥದ್ದು. ಸೊ ಅದರಲ್ಲಿ ನಮ್ಮ ಒಬ್ಬ ಚಿಕ್ಕ ತಾತ ಒಬ್ಬರು ಮೇಷ್ಟ್ರು ಸ್ವತಂತ್ರ ಹೋರಾಟಗಾರರು ಕೂಡ. ಸೊ ಅಲ್ಲಿಂದ ನಮಗೆ ಸ್ವಲ್ಪ ಅಂದ್ರೆ ಫ್ಯಾಷನೇಷನ್ ಅಬೌಟ್ ಅಗ್ರಿಕಲ್ಚರ್, ಅಂದ್ರೆ ಅಗ್ರಿಕಲ್ಚರ್ ಎಷ್ಟು ಇಂಪಾರ್ಟೆಂಟು ಅನ್ನೋದಕ್ಕಿಂತ ಎಜುಕೇಶನ್ ಜೊತೆಗೆ ಬೇಕು, ಅಗ್ರಿಕಲ್ಚರ್ ಜೊತೆಗೆ ಎಜುಕೇಶನ್ ಬೇಕು ಅಂತ ಅಲ್ಲಿಂದ ಒಂದ್ ಸ್ವಲ್ಪ ಅಂದ್ರೆ ಡಿಫ್ರೆನ್ಸ್ ಗೊತ್ತಾಯ್ತು. ಅಂದ್ರೆ ನಾವು 3 ತಾತಂದ್ರು ಇದ್ದಾಗ ಒಬ್ಬರು ಮಾತ್ರ ಎಜುಕೇಟೆಡ್ ಆಗಿದ್ದು, ಅವ್ರಿಗೆ ಎಷ್ಟು ಬೆನಿಫಿಟ್ಸ್ ಇತ್ತು, ಅವ್ರು ಏನೇ ಒಂದು ಕಾರ್ಯಕ್ಕೆ ಆಗ್ಬೋದು, ಎಷ್ಟು ಆಲೋಚನೆ ಮಾಡ್ತಿದ್ರು, ಅಂದ್ರೆ ಎಷ್ಟು ಫ್ಯೂಚರ್ ಎಷ್ಟು ಥಿಂಕ್ ಮಾಡ್ತಿದ್ರು ಅನ್ನೋದೆಲ್ಲ ನಮಗೆ ಅಲ್ಲಿಂದ ಡಿಫ್ರೆನ್ಸಿಯೇಷನ್ ಆಗಿ ಅಲ್ಲಿಂದ ಬಂದಿರ್ತಕ್ಕಂಥ ನಮ್ಮ ಎಂಟೈರ್ ಫ್ಯಾಮಿಲಿ ಟೋಟಲ್ ಎಲ್ಲರೂ ಅಷ್ಟೇ ಎಜುಕೇಟೆಡ್ ಆದರು. ಸೊ ಅಲ್ಲಿ ನಮಗೆ ಬೇಸಿಕಲಿ ಇದಾಯ್ತು. ಆ ನಂತರ ನಮ್ಮ ತಂದೆಗೆ ನಾವು 3 ಜನ ಮಕ್ಕಳು, 2 ಹೆಣ್ಮಕ್ಳು ಮತ್ತೆ ನಾನೊಬ್ಬ ಗಂಡು ಮಗು. ಸೊ ಅವರು ಕೂಡ ಎಲ್ಲ ಗ್ರಾಜ್ಯುಯೇಟ್ಸೇ. ಆನಂತರ ನಾನು ನನ್ನ ಸಿವಿಲ್ ಅಲ್ಲಿ ಮಾಡ್ತೀನಿ. ಆನಂತರ M.Tech ಇನ್ ಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಮಾಡಿ ಸೊ ಇಂಟರ್ನ್ಶಿಪ್ಗೋಸ್ಕರ ನಾವು ರಷ್ಯಾಗೆ ಹೋಗ್ತೀವಿ. ಆ ನಂತರ ವಾಪಸ್ ಬಂದು ಮತ್ತೆ ಭಾರತದಲ್ಲಿ ಒಂದು 4-5 ಸಿವಿಲ್ ಸಂಬಂಧಪಟ್ಟಂತ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತೀನಿ. ಆ ನಂತರ ಬಿಟ್ಟು ಟೋಟಲಿ 100% ವ್ಯವಸಾಯ ಮಾಡ್ತೀವಿ. ಒಂದು 4-5 ವರ್ಷಗಳ ಕಾಲ 2015 ಅಂತ್ಯದಿಂದ 2019 ಮೊದಲವರೆಗೂ ಕಂಟಿನ್ಯೂಸ್ ಆಗಿ ಸುಲಭವಾಗಿ ನನ್ನ ವ್ಯವಸಾಯನೇ ಮಾಡ್ತೀನಿ. ಸೊ ಎವ್ರಿಥಿಂಗ್ ವಾಸ್ ಗುಡ್. ಬಟ್ ನನ್ನ ಉದ್ಯೋಗ ಇಲ್ಲ, ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರೆ. ಆ ರೀತಿಯಲ್ಲಿ ಉದ್ಯೋಗ ಇಲ್ದಿರೋದೊಂದು ಅವ್ರಿಗೆಲ್ಲೋ ಒಂದು ಜಾಗದಲ್ಲಿ ಕಾಡ್ತಾ ಇತ್ತು. ಆಗ ನಾವು ವ್ಯವಸಾಯ ಮಾಡಬೇಕಾದ್ರೆ ತುಂಬಾ ಕಂಪ್ನಿಗಳನ್ನ ಬಳಸಿದ್ರಿ ಪ್ರಾಡಕ್ಟ್ಸ್ನ. ಅದರಲ್ಲಿ ನಮಗೊಂದು ಕೀ ಪ್ರಾಡಕ್ಟ್ ಆಗಿರ್ತಕ್ಕಂಥದ್ದು ವೆಲಾಗ್ರೋ ಬಯೋಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿಯಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ನ ಉತ್ಪನ್ನಗಳನ್ನ ಬಳಸಿ
ಅಲ್ಲಿ ನಾವು ಅಷ್ಟೇ ಉತ್ತಮ ರೈತರಾಗಿ ಗುರುತಿಸ್ಕೊಂಡಿದ್ವಿ ಅಲ್ಲಿ ಆ ಕಾಲಕ್ಕೆ. ಏನೋ ಮಾತಾಡಬೇಕಾದ್ರೆ ಮುರಳಿ ಸರ್ ಅಂತ ಇರ್ತಾರೆ, ಸೊ ಅವ್ರ ಮುಖಾಂತರ ಒಂದು ವೆಲಾಗ್ರೋಗೆ ಹೋಗುವಂತ ಒಂದು ಅವಕಾಶ ಸಿಗುತ್ತೆ. ಅಲ್ಲಿ ಆ ಕ್ಷಣದಲ್ಲಿ ಅವತ್ತಿನ ದಿನದಲ್ಲಿ AM ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಇವತ್ತು ಕಂಟ್ರಿ ಲೆವೆಲ್ ಇದ್ದಾರೆ ಶ್ರೀನಾಥ್ ರೆಡ್ಡಿ ಸರ್ ಅಂತ, ಸೊ ಕಂಟ್ರಿಯಲ್ಲಿ ಮಾರ್ಕೆಟಿಂಗ್ ಹೆಡ್ ಆಗಿದ್ದಾರೆ. ಸೊ ಅವರು ಮಾರ್ಗದರ್ಶನದ ಮೇಲೆ ನಾವು ಆ ಕಂಪ್ನಿಗೆ ಜಾಯ್ನ್ ಆಗ್ತೀವಿ. ಒಬ್ಬ ಆಫ್ ರೋಲ್ TA ಆಗಿ ಜಾಯ್ನ್ ಆಗ್ತೀನಿ. ಸೊ ಆ ಕಂಪ್ನಿಯಲ್ಲಿ ನಾನು ಮೋರ್ ದೆನ್ 5 years ವರ್ಕ್ ಮಾಡ್ತೀನಿ. ಮೋರ್ ದೆನ್ 5 years ವರ್ಕ್ ಮಾಡಿ ಡಿಫ್ರೆಂಟ್ ಏರಿಯಾಸ್, ಆಂಧ್ರ, ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರ ಕೂಡ ಹೋಗಿ ತುಂಬಾ ವರ್ಕ್ ಮಾಡ್ಕೊಂಡು ಗ್ರೇಪ್ಸ್ ಆಗ್ಬೋದು, ಪೋಮೋ ಆಗ್ಬೋದು, ಎಷ್ಟೋ ವಿಚಾರಗಳು, ಹೆಂಗ್ ಮಾತಾಡಬೇಕು ಜನದ ಜೊತೆ, ರೈತರ ಜೊತೆ ಹೆಂಗ್ ಕೋಆರ್ಡಿನೇಟ್ ಮಾಡಬೇಕು. ಯಾಕೆಂದ್ರೆ ನಾವು 4-5 ವರ್ಷ ನಾವು ಟೋಟಲಿ ಅಗ್ರಿಕಲ್ಚರಲ್ ಇದ್ವಿ. ಅಂದ್ರೆ ಅವಾಗ ನಮ್ಗೆ ಸೋಷಲ್ ಕನೆಕ್ಷನ್ ಕಟ್ ಆಗ್ಬಿಟ್ಟಿತ್ತು. ಅಂದ್ರೆ ಹೆಂಗ್ ಮಾತಾಡಬೇಕು ಯಾರ ಜೊತೆ, ಇನ್ನೊಂದು ಮತ್ತೊಂದು, ವಾಟ್ ಆರ್ ಆಲ್ ದ ಕಮ್ಯುನಿಕೇಶನ್ ಸ್ಕಿಲ್ಸ್ ವಿ ರಿಕ್ವೈರ್ಡ್, ಹೆಂಗ್ ರೈತರನ್ನ ಮಾತಾಡಬೇಕು, ಅಫಿಷಿಯಲ್ ಹೆಂಗ್ ಮಾತಾಡಬೇಕು, ಒಂದು ಡ್ರೆಸ್ಸಿಂಗ್ ಸೆನ್ಸ್ ಏನು, ನಾವ್ ಹೆಂಗಿರ್ಬೇಕು, ನಾವು ಹೆಂಗ್ ರೆಪ್ರೆಸೆಂಟೇಟ್ ಮಾಡ್ಬೇಕು ಅನ್ನೋ ತುಂಬಾ ವಿಚಾರಗಳನ್ನ ಒಂದು ಗುರುವಾಗಿ ನಾವು ವೆಲಾಗ್ರೋದಲ್ಲಿ ಇದ್ದಾಗ ನಾನು ವಾಲಂಟಿಯರ್ ಆಗಿ ಕೆಲಸ ಬಿಟ್ಟೆ. ಏನಂದ್ರೆ ಆ ಅಷ್ಟೊತ್ತಿಗೆ ನಾವು ಸಿರಿಸುಗ್ಗಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥ ಒಂದು ಓನ್ ಕಂಪ್ನಿ ನಮ್ಮ ತಂದೆಯವರನ್ನ ಡೈರೆಕ್ಟರ್ ಮಾಡಿ ನಾವು 3 ಜನ ಪಾರ್ಟ್ನರ್ಸ್ ಆಗಿ, ಸಂತೋಷ್ ಮುರಳಿ, ವಾಸುದೇವ್ MR ಮತ್ತೆ ನಮ್ಮ ತಂದೆಯವರನ್ನ ಮಾಡಿ 2021 ಡಿಸೆಂಬರ್ 6ರಲ್ಲಿ ಸಿರಿಸುಗ್ಗಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಪ್ರೈವೇಟ್ ಲಿಮಿಟೆಡ್ ಒಂದು ಕಂಪ್ನಿ ಕಟ್ಟಿ ನಮ್ಮ ತಂದೆಯವ್ರನ್ನ ಅಲ್ಲಿ ಡೈರೆಕ್ಟರ್ ಮಾಡಿರ್ತೀರಿ. ಸೊ ಆ ನಂತರ ನಮ್ದು ಬಿಸ್ನೆಸ್ ಸ್ವಲ್ಪ ಜಾಸ್ತಿ ಆಗಿತ್ತು. ಅಲ್ಲಿ ನನ್ನ ಅವಶ್ಯಕತೆ ಬೇಕಾಗಿ ಬಂತು. ಹಂಗಾಗಿ ನಾವು ಸಂಪೂರ್ಣವಾಗಿ ಅಲ್ಲಿಂದ ಬಿಟ್ಟು ಇಲ್ಲಿಗೆ ಬರಬೇಕಾಯ್ತು. ಹಂಗಾಗಿ ನಾವು ಅವಾಗ TSM ಆಗಿ ಕೆಲಸ ಮಾಡ್ತಿದ್ದೆ. ಆ ಕಂಪ್ನಿನ ಬಿಡೋದಕ್ಕೆ ನಮಗೂ ನೋವಾಯ್ತು. ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಇಲ್ಲಿ ನಾವು ಅಂದ್ರೆ ಇನ್ನ ಫ್ಯೂಚರ್ ಜರ್ನಿ ಇತ್ತು. ಹಂಗಾಗಿ ಅಲ್ಲಿ ನಮ್ಮ ಸೇವೆನ ಮುಗಿಸಿ ಮತ್ತೆ ನಾವು ಸಿರಿಸುಗ್ಗಿಗೆ ಬಂದು ಸಿರಿಸುಗ್ಗಿಯಲ್ಲಿ ನಮ್ಮ ಸಂಪೂರ್ಣ ಟೈಮ್ನ ಇನ್ವೆಸ್ಟ್ ಮಾಡೋದಕ್ಕೆ ಅಲ್ಲಿಂದ ನಮ್ಮ ಸಿರಿಸುಗ್ಗಿ ಜರ್ನಿ ಸ್ಟಾರ್ಟ್ ಆಯ್ತು. ಸೂಪರ್ ಸರ್. ನೀವು ಹೇಳ್ಬೇಕಾದ್ರೆ ಹೇಳ್ತಾ ಬಂದ್ರಿ ನಿಮ್ಮ ಜರ್ನಿನ, ನೀವು ಯಾವ ರೀತಿ ಒಬ್ರು ಫಸ್ಟ್ ಫಾರ್ಮರ್ ಆಗ್ತೀರಾ, ಅದಾದ್ಮೇಲೆ ಫೀಲ್ಡ್ ಅಸಿಸ್ಟೆಂಟ್ ಆಗಿ ಸೇರ್ಕೋತೀರಾ, ಅದಾದ್ಮೇಲೆ ನೆಕ್ಸ್ಟ್ ಲೆವೆಲ್ ಮ್ಯಾನೇಜರ್ ಲೆವೆಲ್ಗೆ ಬಂದು ಒಂದು ಖಾಸಗಿ ಕಂಪ್ನಿಯಲ್ಲಿ ನೀವು ವರ್ಕ್ ಮಾಡ್ತಾ, ಜೊತೆಗೆ ಸಿರಿಸುಗ್ಗಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಫರ್ಮನ್ನ ಓಪನ್ ಮಾಡಿಕೊಂಡು ಅದ್ರ ಮೂಲಕ ಇನ್ನೂ ಕೃಷಿಯಲ್ಲೇ ಸೇವೆನ ತಲುಪಿಸ್ತಾ ಇದ್ದೀರಾ. ಸೊ ನನಗೆ ಈ ಒಂದು ನೀವು ಹೇಳಬೇಕಾದ್ರೆ ಕುತೂಹಲ ಅನಿಸಿದ್ದೇನಪ್ಪ ಅಂತಂದರೆ, ಸಿರಿಸುಗ್ಗಿ ಅನ್ನುವಂಥ ನೇಮೇ ತುಂಬ ಸುಂದರವಾಗಿದೆ. ಅದು ನಿಮ್ಗೆ ಹೇಗೆ ಸ್ಟ್ರೈಕ್ ಆಯಿತು, ಅಥವಾ ಪ್ರೀ ಪ್ಲ್ಯಾನ್ಡಾ ಹೇಗೆ ಅಂತ? ಇಲ್ಲ ಆಕ್ಚುಲಿ ಏನು ಪ್ಲಾನ್ ಇರಲಿಲ್ಲ. ಒಂದಿನ ಹಿಂಗೆ ನಾನು ನಮ್ಮ ಸ್ನೇಹಿತರೊಬ್ರು, ಅಂದ್ರೆ ಸ್ನೇಹಿತರಿಂದ ಸೆನ್ಸ್ ಅವರು ನಮ್ಮ ಭಾವನೆ ಆಗ್ಬೇಕು, ವಾಸುದೇವ್ MR ಅಂತ. ಸೊ ನಮ್ಗೆಲ್ಲ ಇಲ್ಲೆಲ್ಲ ಬೇಸ್ ಎಲ್ಲಿ ಸಿಕ್ತು ಅಂದ್ರೆ ವೆಲಾಗ್ರೋಯಿಂದ. ನಮ್ಗೆ ಅಲ್ಲಿ ಅತ್ಯುತ್ತಮವಾಗಿ ಹೆಸರನ್ನ ಮಾಡ್ಕೊಂಡಿದ್ರಿ. ಮತ್ತೆ ಅಲ್ಲಿ ಅಷ್ಟು ಇನ್ಫಾರ್ಮೇಶನ್ ನಾವು ಗ್ಯಾದರ್ ಮಾಡಿದ್ರಿ. ಎಲ್ಲಿ ಅಷ್ಟೇ ನಾವು ಯಾವುದೇ ರೈತರಿಗೆ ಅಲ್ಲಿ ಫೀಲ್ಡ್ ಹೋಗಿ, ತೋಟಕ್ಕೆ ಹೋಗಿ ಅವ್ರಿಗೆ ಏನ್ ಮದ್ದು ಹೊಡಿಬೇಕು, ಎಕ್ಸಾಮಿನ್ ಮಾಡಿ ಏನ್ ಮದ್ದು ಹೊಡಿಬೇಕು ಅಂತ ಒಂದು ಸಲಹೆನ ಕೊಡ್ತಾ ಇದ್ವಿ. ಸಲಹೆನ ಕೊಡಬೇಕಾದ್ರೆ ಕಂಪ್ನಿ ನಮ್ಗೆ ಎಂತ ಬೇಕೋ ಅಂತ ಸಂಬಳ, ಒಳ್ಳೆ ಸವಲತ್ತುಗಳನ್ನ ಕಂಪ್ನಿ ಕೊಡ್ತಾ ಇತ್ತು. ನಾವ್ ಯಾವ ರೈತರ ಹತ್ರನು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ಅಂದ್ರೆ ನಾನು ಬಂದೆ, ನಿಮ್ಗೆ ಬೆಳೆ ಸಕ್ಸಸ್ ಆಯ್ತು, ನನ್ಗೆ ಅಷ್ಟು ದುಡ್ಡು ಕೊಡಿ, ಇಷ್ಟು ದುಡ್ಡು ಕೊಡಿ ಅಂತ ನಾವೆಲ್ಲಿ ಎಕ್ಸ್ಪೆಕ್ಟ್ ಮಾಡಿಲ್ಲ. ಹಂಗಿಂದ ಏನಾಯ್ತು, ರೈತರ ನಮ್ಮ ಬಾಂಡಿಂಗು ಸ್ವಲ್ಪ ಕ್ಲೋಸ್ ಆಯ್ತು. ತುಂಬಾ ರೈತರು ಅವ್ರ ಮನೇಲಿ ಫಂಕ್ಷನ್ ಆದ್ರೆ ನಾವು ಹೋಗ್ಬೇಕು, ಅವ್ರ ಮನೇಲಿ ಕೋಳಿ ಕೊಯ್ದ್ರೆ ನಾವು ಹೋಗ್ಬೇಕು, ಮದುವೆ ಆದ್ರೆ ನಾವು ಹೋಗ್ಬೇಕು. ಆ ತರ ಲೆವೆಲ್ಗೆ ತುಂಬಾ ಸರ್ಕಲ್ ಆಗ್ಬಿಡ್ತು. ಆ ಸರ್ಕಲ್ ಆದಾಗ ಆ ಸರ್ಕಲ್ ಅಲ್ಲಿ ಒಬ್ರು ಸಂತೋಷ್ ಮುರಳಿ ಅಂತ ಸಿಗ್ತಾರೆ. ಅವರು ನಮಗೆ ರೈತರಾಗಿ ಪರಿಚಯ ಆಗ್ತಾರೆ. ಅಲ್ಲವರೆಗೂ ನಾವು ಅವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಅವರು ಕೋವಿಡ್ ಅಲ್ಲಿ ಸಿಕ್ಕಿದಾಗ ಅವ್ರು ಕ್ಯಾಪ್ಸಿಕಮ್ ಮಾಡ್ತಾರೆ. ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್. ನಮ್ಮ ವೆಲಾಗ್ರೋ ಇಂಟಿಗ್ರೇಟೆಡ್ ಎಲ್ಲ ಕಂಪನಿಯ ಅದ್ರ ಜೊತೆಲಿ ಒಂದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ನ ಮಾಡಿಸಿ ಅತ್ಯುತ್ತಮವಾಗಿ ಅವ್ರು ಬೆಳೆ ಬೆಳಿತಾರೆ. ಸೂಪರ್ ಸಕ್ಸಸ್ ಆಗ್ತಾರೆ. ಅವ್ರ ಸ್ನೇಹಿತರು ವಾಸುದೇವ್ MR ಯಾರೋ ಅಲ್ಲ, ಸದ್ಯ ನಮ್ಗೆ ಭಾವ ಆಗ್ಬೇಕು, ಬಟ್ ನಮಗೆ ಅವರಿಗೆ ಕನೆಕ್ಷನ್ ಇಲ್ಲ. ಸೊ ಆ ನಂತರ ಅವರಿಂದ ಅವ್ರು ಪರಿಚಯ ಆಗ್ತಾರೆ. ಅವರು ವ್ಯವಸಾಯದಲ್ಲಿ ಅವರು ಸೂಪರ್ ಸಕ್ಸಸ್ ಆಗ್ತಾರೆ. ನಾವು 3 ಜನ ಸೂಪರ್ ಸಕ್ಸಸ್ ಆಗ್ತೀರಿ. ನಾವು 3 ಜನ ಸೇರಿ 1 ವರ್ಷ ಕ್ಯಾಪ್ಸಿಕಮ್ ಮಾಡ್ತೀರಿ. ಅದು 2021, ಅವಾಗೂ ಲಾಕ್ಡೌನ್ ಇರುತ್ತೆ. ಕ್ಯಾಪ್ಸಿಕಮ್ ಮಾಡಿ ಅತ್ಯುತ್ತಮವಾಗಿ ಸುಮಾರು ಎವ್ರಿ ಡೇ ಆನ್ ಆವರೇಜ್ 3 to 4 tons ಮಾರ್ಕೆಟ್ಗೆ ಕ್ಯಾಪ್ಸಿಕಮ್ ಔಟ್ಪುಟ್ ಕೊಡ್ತೀರಿ. ಅಂದ್ರೆ ಜೊತೆಯಲ್ಲಿ ಸೇರಿ ಕ್ಯಾಪ್ಸಿಕಮ್ ಮಾಡಿದ್ರಿ, ಔಟ್ಪುಟ್ ಕೊಟ್ರು, ಬಟ್ ನಮ್ಗೆ ಎಕ್ಸ್ಪೆಕ್ಟೆಡ್ ಇನ್ಕಮ್ ಬರಲಿಲ್ಲ. ಅಂದ್ರೆ ಏನು, ನಮ್ಮ ಶ್ರಮಕ್ಕೆ ತಕ್ಕಂತ ಬ್ರೇಕ್ ಇವನ್ ಆಯ್ತು. 7-8 ರೂಪಾಯಿಗೆ ಮಾರಿದ್ರಿ ನಾವು. 7-8 ರೂಪಾಯಿಗೆ ಮೋರ್ ದೆನ್ 60% ಕ್ಯಾಪ್ಸಿಕಮ್ ನ ಮಾರಿದ್ರಿ. ಆವರೇಜ್ ಆ 2021 ಇಸ್ವಿಯಲ್ಲಿ ಆವರೇಜ್ ಕ್ಯಾಪ್ಸಿಕಮ್ ಕಾಸ್ಟ್ ಪ್ರೊಡಕ್ಷನ್ ವಾಸ್ 25 to 30 rupees per kg. ಅಂತ ಟೈಮಲ್ಲಿ ಅಷ್ಟಕ್ಕೆ ಮಾಡಿದ್ರಿ. 50% ಅದೇ ರೇಟಲ್ಲೇ ಮಾಡಿದ್ರಿ. ಆ ನಂತರ ನಮ್ಗೆ ಬ್ರೇಕ್ ಇವನ್ ಆಯ್ತು. 40 rupees ಆಯ್ತು, 50 rupees ಆಯ್ತು, 90 ರೂಪಾಯಿ ಕೂಡ ಆಯ್ತು. ನಮ್ಮ ಏನು ಎಂಟೈರ್ ಇನ್ವೆಸ್ಟ್ ಮಾಡಿದ್ರೆ ಅದೆಲ್ಲ ದುಡ್ಡು ವಾಪಸ್ ಬಂತು. ಸ್ವಲ್ಪ ಲಾಭ ಬಂತು ಅಷ್ಟೇ. ಇಟ್ ವಾಸ್ ನಾಟ್ ಎ ಗುಡ್. ಅಂದ್ರೆ ಏನು, ನಮಗೆ ಲಾಸ್ ಆಗದಿರ ನಾವು ಸಸ್ಟೈನ್ ಆಗೋದಕ್ಕೆ ಬ್ರೇಕ್ ಇವನ್ ಆಯ್ತು ಬಿಟ್ರೆ ನಮ್ಗೇನಲ್ಲಿ ಬಹಳ ಲಾಭ ಆಗಿಲ್ಲ. ಸೊ ಒಂದು ಅನುಭವನೂ ಕೊಡ್ತು. ಮತ್ತೆ ನಮ್ಮಲ್ಲಿರ್ತಕ್ಕಂಥ ಬಾಂಡಿಂಗ್ನು ಜಾಸ್ತಿ ಮಾಡ್ಬಿಡ್ತು. ತುಂಬಾ ಬಾಂಡಿಂಗ್ ಆಯ್ತು.
ಅಂದ್ರೆ ಈಗ ನಾವೇನ್ ಮಾಡಿರಿ, ಒಬ್ರು ತೋಟಕ್ಕೆ ಒಬ್ರು ಹೋಗಿ ನಿಮ್ ತೋಟದಲ್ಲಿ ಇಂಥ ಇನ್ಸೆಕ್ಟ್ ಇದೆ, ಇಂಥ ಇದಿದೆ, ಸೊ ಈ ತರ ಮಾಡೋಣ ಅಂದ್ಬಿಟ್ಟು ಅಲ್ಲಿ ನಮ್ದು ಕ್ಲೋಸ್ ಸರ್ಕಲ್ ಆಗ್ಬಿಡ್ತು. ಮೋರ್ ದೆನ್ 1 ಇಯರ್ ಕಂಟಿನ್ಯೂಸ್ ಆಗಿ ನಾವು ಕ್ಯಾಪ್ಸಿಕಮ್ ಅಲ್ಲಿ ಇದ್ರಿ. ತುಂಬಾ ಕ್ಲೋಸ್ ರಿಲೇಶನ್ಶಿಪ್ ಆಗ್ಬಿಟ್ಟು 21-22 ಅಲ್ಲಿ 2022-2021 ಅಲ್ಲಿ ಆ ರಿಲೇಶನ್ಶಿಪ್ ನಮ್ದು ಬೆಳೆತು. ಅಂತರ ಅದ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ತುಂಬಾ ದೊಡ್ಡ ದೊಡ್ಡ ಅಂಗಡಿಗಳಲ್ಲಾಗ್ಬೋದು, ಮತ್ತೆ ಇನ್ನು ಬೇರೆ ನಮ್ಮ ಸ್ನೇಹಿತರು, ನಮಗೂ ಒಂದ್ ಸ್ವಲ್ಪ ನೆಟ್ವರ್ಕ್ ಇತ್ತಲ್ಲ, ಅಲ್ಲೆಲ್ಲ ನಾವು ಮದ್ದನ್ನ ಪರ್ಚೇಸ್ ಮಾಡಿ ಬಳಸ್ತಿದ್ವಿ. ಈ ವಾಸವಣ್ಣ ಅಂತಕ್ಕಂಥವ್ರು ನಮ್ ಭಾವ ಆಗ್ಬೇಕು ಸದ್ಯಕ್ಕೆ. ಸೊ ಅವರು ಒಂದಿನ ಹಿಂಗೆ ಮಂಚನಹಳ್ಳಿಗೆ ಹೋಗ್ಬೇಕಾದ್ರೆ ಒಂದು ವಿಚಾರ, ಕಾರಲ್ಲಿ ಸುಮ್ಮನೆ ಹಿಂಗ್ ಕಾರಲ್ಲಿ ಹೋಗ್ತಾ ಇದ್ರಿ, ನಾವ್ಯಾಕೆ ಮದ್ದಂಗಡಿ ಮಾಡಬಾರ್ದು, ನಾವು 3 ಸೇರಿ ವ್ಯವಸಾಯ ಮಾಡಿ ಸಕ್ಸಸ್ ಆದ್ವಿ, ನಮ್ಮಿಂದ ಎಷ್ಟೋ ಜನ ರೈತರು ಸಕ್ಸಸ್ ಮಾಡಬಾರ್ದು, ಯಾಕೆ ನೀನ್ ಈ ಫೀಲ್ಡ್ ಅಲ್ಲೇ ಇದೆಯಾ, ಯಾಕೆ ನಾವು ಮಾಡಬಾರ್ದು? ಐಡಿಯಾ ಇನಿಷಿಯೇಟ್ ಅಲ್ಲಿ ಬೀಜ ಬಿತ್ತು. ಐಡಿಯಾ ಬೀಜ ತಕ್ಷಣ ಯಾರ್ಯಾರು ಮಾಡೋದು ಏನು ಇಲ್ಲ, ಅವ್ರು ಕೇಳಿದ್ ನನ್ನ, ಅಂದ್ರೆ ಹಿಂಗ್ ಮಾಡ್ಬೋದು ಅಂತ. ನಾವ್ ಅಷ್ಟೊತ್ತಿಗೆ ನಾನು, ಸಂತೋಷ್ ಅಣ್ಣ, ವಾಸವಣ್ಣ ಎಲ್ಲ ತುಂಬಾ ಕ್ಲೋಸ್ ಆಗಿ ಯಾವಾಗಿದ್ರು, ಆ ಕಾರಲ್ಲೇ ಕನ್ವರ್ಸೇಷನ್, ಕಣಿವೆ ಇಳಿದಿದ್ರಿ, ನೆಟ್ವರ್ಕ್ ಬಂದಿತ್ತು, ಕಾರಲ್ಲೇ ಕನ್ವರ್ಸೇಷನ್. ಸಂತೋಷ್ ಅಣ್ಣನಿಗೆ ಫೋನ್ ಹಾಕಿದ್ವಿ. ಅವ್ರು ಫೋನ್ ಮಾಡಿದ ತಕ್ಷಣ, ಅಣ್ಣ ಈ ತರ ನಾವ್ ಹಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೀರಿ ಏನು ಅಂತ. ಅವರು 1 ಮಿಲಿ ಸೆಕೆಂಡ್ ಆಲೋಚನೆ ಮಾಡ್ಲಿಲ್ಲ. ಅವ್ರು 1 ಮಿಲಿ ಸೆಕೆಂಡ್ ಕೂಡ ಆಲೋಚನೆ ಮಾಡ್ದಿರಾ, ಗುರು ಅವ್ರು ಹಿಂಗೆ ಹೇಳಿದ, ಗುರು ನನ್ನ ಪಾಲೆಷ್ಟು, ನಾನು ಎಷ್ಟು ದುಡ್ಡು ಹಾಕ್ಬೇಕು, ನಾನು ಸಾಲ ಮಾಡಾದ್ರೂ ಹಾಕ್ತೀನಿ, ನಾನು ಅಷ್ಟು ಅಂದ್ರೆ ನಿಮ್ ಜೊತೆಲಿ ನಾನು ಇರ್ತೀನಿ, ಏನೇ ಆಗಿರ್ಬೋದು, ಎಷ್ಟೇ ದುಡ್ಡು ಆಗ್ಬೋದು, ನನ್ನ ಶಕ್ತಿ ಮೀರಿ ನಾನು ಬೇಕಾದ್ರೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕಷ್ಟಪಟ್ಟು ಅವತ್ತು, ಅಂದ್ರೆ ಫೈನಾನ್ಸ್ ಲಾಕ್ಡೌನ್ ಆಗಿತ್ತು, ಅವರು ಸಿರಿಕಲ್ಚರಲ್ ಫೇಮಸ್ ಇದ್ರು. ಆ ಒಂದು ಟೈಮಲ್ಲಿ ಸಿರಿಕಲ್ಚರ್ ಲಾಕ್ಡೌನ್ ಅಲ್ಲಿ ಅವರು ಸ್ಟ್ರಕ್ ಆಗಿದ್ರು, ನಾವು ಸ್ಟ್ರಕ್ ಆಗಿದ್ವಿ, ಎಲ್ಲಿ ದುಡ್ಡಿಲ್ಲ. ಎಲ್ಲರೂ ಕಷ್ಟಪಟ್ಟು ರಿಸೋರ್ಸ್ ಮಾಡಿ ಒಂದು ಸಿರಿಸುಗ್ಗಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ನ ಮಾಡ್ಬೇಕಾದ್ರೆ ಅವತ್ತು ನಮ್ಗೆ ಒಂದರ ಹೆಸರು ರೈತನಿಗೆ ಕ್ಲೋಸ್ ಆಗ್ಬೇಕು. ಏನೇ ಒಂದು ಹೆಸರಿದ್ದಾಗ ಏನೇನೋ ತುಂಬಾ ಕಂಪ್ನೀಸ್ ಇರ್ತವೆ ಹೆಸರು. ನಾನು ಮಾಡ್ತಾ ಇರೋದು ಯಾರಿಗೋಸ್ಕರ? ರೈತರಿಗೋಸ್ಕರ ಮಾಡ್ತಾ ಇರೋದು. ರೈತರಿಗೆ ಸಂಬಂಧಪಟ್ಟಂಗೆ ಏನೋ ಹೆಸರು ಇಡಬೇಕು ಅಂತ ತುಂಬಾ ಜನನ ಕೇಳ್ಕೊಂಡು ಹೋದ್ರು. ಹೋದಾಗ ಒಬ್ಬ ನಮ್ಮ ಸಂತೋಷ್ ಅಣ್ಣನ ಸ್ನೇಹಿತರೊಬ್ರು ಕೊಡ್ತಾರೆ, ಏನಂತ, ಸಿರಿಸುಗ್ಗಿ ಅಂತ ಹೆಸರು. ಯಾರೋ ಒಬ್ರು ಕಡೆಯಿಂದ ನಮಗ್ ಬರ್ತಕ್ಕಂಥದ್ದು, ಸಂತೋಷ್ ಅಣ್ಣನ ಸ್ನೇಹಿತರ ಕಡೆಯಿಂದ ಸಿರಿಸುಗ್ಗಿ ಅಂತ. ಅವ್ರಿಗೆ ಇನ್ನೂ ಪಾಪ ನಾವು ಒಂದು ಟ್ರೀಟ್ ಕೊಡಿಸ್ಬೇಕು, ಅದು ಇನ್ನೂ ಪೆಂಡಿಂಗ್ ಇದೆ. ಅದು ಅತ್ಯುತ್ತಮವಾಗಿರ್ತಕ್ಕಂಥ ಹೆಸರು ಕೊಟ್ಟಿದ್ದಕ್ಕೆ ಅವ್ರಿಗೆ ಟ್ರೀಟ್ ಕೊಡಿಸ್ಬೇಕು, ಅದು ಇನ್ನೂ ಪೆಂಡಿಂಗ್ ಇದೆ. ಸೊ ಸಿರಿಸುಗ್ಗಿ ಅದರ ಅರ್ಥ ಏನಪ್ಪಾ ಅಂದ್ರೆ, ಸಿರಿ ಅಂದ್ರೆ ಹಣ, ಸಂಪತ್ತು. ಏನೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯಾರು ಏನೇ ಕೆಲಸ ಮಾಡ್ಬೋದು ಜಗತ್ತಲ್ಲಿ, ಏನೋ ಯಾರು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ತಿದ್ದಾರೆ, ಯಾರ್ಯಾರು ಅವ್ರು ಬಿಟ್ಟು ಇನ್ಯಾರೇ ಮಾಡ್ಬೋದು, ಅವ್ರಿಗೆ ಅಲ್ಟಿಮೇಟ್ಲಿ ಖುಷಿ ಆಗೋದು ಏನು, ಹಣಕಾಸಿಗೋಸ್ಕರನೇ ಮಾಡ್ತಕ್ಕಂಥದ್ದು, ಅವ್ರ ಅಭಿವೃದ್ಧಿಗೋಸ್ಕರ ಮಾಡ್ತಾರೆ. ಸುಗ್ಗಿ ಅಂದ್ರೆ ಏನು? ಹಾರ್ವೆಸ್ಟ್. ರೈತನಿಗೆ ನೀವು 1 ಕೋಟಿ ತಗೊಂಡೋಗಿ ರೈತನಿಗೆ ಇಟ್ಬಿಡಿ, ಯೋಚನೆ ಮಾಡಿ, ಚಿಕ್ಕಬಳ್ಳಾಪುರ ಸುತ್ತಮುತ್ತ, ದೇವನಹಳ್ಳಿ ಸುತ್ತಮುತ್ತ ಕೋಟಿ ಕೊಟ್ಟರು ಜಮೀನ್ ಸಿಗಲ್ಲ. ಕರೆಕ್ಟ್ ಅಲ್ವಾ? ಕರೆಕ್ಟ್. ಅವರು 1 ಕುಂಟೆ ಜಮೀನ್ ಮಾರಿದ್ರೆ ಎಂತ ಕಾರ್ ಬೇಕಾದ್ರೂ ಮನೆ ಮುಂದೆ ತಗೊಂಡ್ ನಿಲ್ಸ್ಕೊಬೋದು ರೈತರು. ಕ್ಯಾಶ್ ಅಂಡ್ ಕ್ಯಾರಿಯಲ್ಲಿ 1 ಕುಂಟೆ ಜಮೀನ್ ಮಾರ್ಬಿಟ್ರೆ ಎಂತ ಕಾರನ್ ಬೇಕಾದ್ರೂ ನಾಳೆ ಬೆಳಗ್ಗೆನೆ ಮನೆ ಮುಂದೆ ತಗೊಂಡ್ ನಿಲ್ಸ್ಕೊಬೋದು, ಎಂತ ಡೂಪ್ಲೆಕ್ಸ್ ಮನೆ ಬೇಕಾದ್ರೂ ಕಟ್ಬೋದು. ಅಂತ ಶಕ್ತಿ, ಅಷ್ಟು ಜಮೀನ್ ಇರ್ತಕ್ಕಂಥ ರೈತರು ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ, ದೇವನಹಳ್ಳಿ ಸುತ್ತಮುತ್ತ ಇರ್ತಕ್ಕಂಥ ರೈತರು. ಯಾಕೆ ಯಾರು ಮಾರ್ತಾ ಇಲ್ಲ? ಒಂದ್ಸತಿ ಯೋಚನೆ ಮಾಡಿದಾರೆ. ಯಾರೋ ತುಂಬಾ ಅಂದ್ರೆ ಇನ್ನು ಅನಿವಾರ್ಯ, ನನ್ನ ಕೈಲಿ ವ್ಯವಸಾಯ ಮಾಡಕ್ಕಾಗಲ್ಲ ಅಂತ ವೀಕ್ ಆಗಿರೋರು ಬಿಟ್ರೆ ಇನ್ ಯಾರು ಮಾರ್ತಾ ಇಲ್ಲ. ನೋಟಿಸ್ ಮಾಡಿ. ಕರೆಕ್ಟ್ ಅಲ್ವಾ? ಇವತ್ತು ಚಿಕ್ಕಬಳ್ಳಾಪುರ ಬೈಪಾಸ್ಗೆ 40-30 ಲಕ್ಷ 1 ಕುಂಟೆ. ಒಬ್ಬ ಇಂಜಿನಿಯರ್ ಆಗ್ಬೋದು, ಅದನ್ನ 1 ವರ್ಷದಲ್ಲಿ ಸಂಪಾದನೆ ಮಾಡಕ್ಕಾಗಲ್ಲ. ಆವರೇಜ್ ಹೋಲ್ಡಿಂಗ್ ಆಫ್ ಫಾರ್ಮರ್ ಮಿನಿಮಮ್ 1 ಎಕರೆ ಇದೆ, ಆವರೇಜ್ ತಗೊಂಡ್ಬಿಟ್ರೆ ನಾವು. ಕೆಲವ್ರದ್ದು 2 ಎಕರೆ, 3 ಎಕರೆ, 4 ಎಕರೆ ಅಂತೆಲ್ಲ ಇದೆ. ಯಾರು ಮಾರ್ಲಿಲ್ಲ. ಯಾಕೆ ಅಂದ್ರೆ ಅವರಿಗೆ ಬೆಳೆ ಬಂದು ಬೆಳೆದಾಗ, ಆ ಬೆಳೆನ ಕಣ್ಣಲ್ಲಿ ನೋಡಿದಾಗ ಆ ಬರ್ತಕ್ಕಂಥ ಖುಷಿ, ನೀವ್ ಈ ರೂಮ್ ತುಂಬಾ ದುಡ್ಡು ತೋರಿಸ್ಬಿಟ್ರು ಅವ್ರ ಖುಷಿ ಬರಲ್ಲ. ವೆಲ್ ಸೆಡ್. ಹೇಳಿ, ಅವ್ರಿಗೆ ನೀವ್ ಈ ರೂಮ್ ತುಂಬಾ ದುಡ್ಡು ತೋರಿಸ್ಬಿಟ್ರಿ, ಎಲ್ಲ 500 ರೂಪಾಯಿ ನೋಟು, ಅವ್ರಿಗೆ ಖುಷಿನೇ ಆಗಲ್ಲ. ಅವ್ರಿಗೆ ಬೆಳೆ ಬೆಳಿತಾರಲ್ಲ, ಆ ಬೆಳೆ ಹಾರ್ವೆಸ್ಟ್, ಯಾರಿಗೋ ಇನ್ನೊಬ್ರು ಯಾರೋ ಒಬ್ರು ನಾವು ಮಾಡ್ತಿರಲ್ಲ, ಆ ಖುಷಿ, ಆ ಸಂತೋಷ. ಅವತ್ತು ಬೇಕಾದ್ರೆ ನೋಟಿಸ್ ಮಾಡಿ, ಎಷ್ಟೋ ಜನ ರೈತರು ಊಟ ತಿನ್ನಲ್ಲ, ಅದು ಹಾರ್ವೆಸ್ಟ್ ಮುಗ್ದೋಗ್ಬಿಡ್ಲಪ್ಪ ಅಂತ ಖುಷಿ ಅವರಿಗೆ. ಅವತ್ ಯಾರೇ ಒಬ್ರು ಹೋಗ್ಲಿ, ರೈತನ ತೋಟಕ್ಕೆ ಏನೇ ರೈತ ಬೆಳೆದಿರ್ಲಿ, ಯಾರೇ ಒಬ್ರು ಹೋಗಿ ಕೇಳಿದಾಗ ಅವರು ಫ್ರೀ ಆಗಿ ಕೊಡ್ತಾರೆ, ಚಾರ್ಜ್ ಮಾಡಲ್ಲ. ಆಲೂಗಡ್ಡೆ ಬೆಳೆಯೋ ರೈತನ ಹತ್ರ ಹೋಗಿ ಅವ್ನ ಶಕ್ತಿ ಏನಿದೆಯೋ ತಗಪ್ಪ ಇಷ್ಟು ಅಂತ ಕೊಡ್ತಾರೆ. ದ್ರಾಕ್ಷಿ ಬೆಳೆಯೋ ರೈತ ಹತ್ರ ಹೋಗಿ ತಗೊಳ್ಳಿ ಇಷ್ಟು ಅಂತ ಕೊಡ್ತಾರೆ. ಕ್ಯಾಪ್ಸಿಕಮ್ ಎಲ್ಲಿಗಾದ್ರೂ ಹೋಗ್ಲಿ, ಇನ್ ಯಾವುದೇ ಬಿಸ್ನೆಸ್ ಅಲ್ಲಿ ಯಾರೇ ಆಗಿರ್ಬೋದು, ಏನಾದ್ರೂ ಫ್ರೀ ಕೊಡ್ತಾರ ಹೇಳಿ? ಯಾರು ಕೊಡಲ್ಲ. ಗೋಲ್ಡ್ ಅಂಗಡಿಗೆ ಹೋಗ್ತೀರಾ, ಯಾರನ್ನ 1 ಗ್ರಾಮ್ ಫ್ರೀ ಕೊಡ್ತಾರಾ? ಬೇಡ. ಯಾವ್ದೋ ಒಂದು ಮಾಲ್ಗೆ ಹೋಗ್ತೀರಾ, 1 ರೂಪಾಯಿ ಕಮ್ಮಿ ಬಂದ್ರೆ ಈಚೆಗೆ ಓಡಿಸ್ಬಿಡ್ತಾನೆ. ಒಂದೇ 1 ರೂಪಾಯಿ, ಒಂದೇ ಒಂದು ಜಾಗದಲ್ಲಿ ಅವ್ನು ಬೆಳೆದಿರ್ತಕ್ಕಂಥದ್ದು ಎಷ್ಟೇ ಜನ ಹೋಗಿರ್ಬೋದು, ಅವ್ನ ಶಕ್ತಿ ಗೊತ್ತಿ. ಅವ್ನ 10 ಎಕರೆಯಲ್ಲಿ ಬೆಳೆದಿರ ಆ ಲೆಕ್ಕದಲ್ಲಿ ಕೊಡ್ತಾನೆ. ಏನೇ ಒಂದು ಯಾವುದೇ ತೋಟಕ್ಕೆ ಹೋಗ್ರಿ ನೀವು, ಹಾರ್ವೆಸ್ಟ್ ದಿನ ಹೋಗ್ರಿ, ಯಾವುದೇ ರೈತನ ತೋಟಕ್ಕೆ ಹೋಗಿ, ಏನೋ ಒಂದನ್ನ ಅವ್ನ ರೈತನ ಫ್ರೀ ಕೊಡ್ದಿರ, ಅವ್ನು ಬೆಳೆದಿರ್ತಕ್ಕಂಥ ವಸ್ತುನ ರೈತನು ಫ್ರೀ ಕೊಟ್ಟೇ ಕಳಿಸೋದು.
ನಾವ್ ಇವತ್ತು ಮಾಡ್ತಾ ಇದೀರಿ ಅಷ್ಟು ಖುಷಿ ಅವನಿಗೆ ಅವತ್ತು. ದುಡ್ಡಿಗೆಲ್ಲ ಖುಷಿ, ಓದೋರೆಲ್ಲ ಯಾರು ದುಡ್ಡು ಕೊಡಲ್ಲ, ಮಾರ್ದಾಗೆಲ್ಲ ನನಗ್ ದುಡ್ಡು ಬರಲ್ಲ. ಎಷ್ಟು ಜನ ರೈತರದು ಮಾರಾಟಗಾರರ ಕಡೆ ದುಡ್ಡಿದೆ ಗೊತ್ತಾ? ಎಷ್ಟು ಜನ ರೈತರು ಮಾರಾಟಗಾರರ ಮನೆ ಮುಂದೆ ನಿಂತಿರ್ತಾರೆ ಗೊತ್ತಾ? ಇದೆಲ್ಲ ನಾವು ಫೇಸ್ ಮಾಡಿದೀವಿ, ನಮ್ಮ ತಂದೆಯವ್ರು ಫೇಸ್ ಮಾಡಿದ್ದಾರೆ, ನಮ್ಮ ಊರಲ್ಲಿ ಫೇಸ್ ಮಾಡಿದ್ದಾರೆ. ನಮಗ್ ಬೇಕಾಗಿರ್ತಕ್ಕಂಥವ್ರು ಎಷ್ಟೋ ಫೇಸ್, ಅವ್ರಿಗೆ ಅದೇನು ಖುಷಿ ಕೊಡಿಯಲ್ಲ. ಆ ಬೆಳೆ ಬೆಳೆದಾಗ ಆ ಖುಷಿನೇ ಬೇರೆ. ಹಂಗಾಗಿನೇ ಇದರ ಹೆಸರು ಸಿರಿ ಸುಗ್ಗಿ. ಅಂದ್ರೆ ನಾನು ಮಾರಾಟ ಮಾಡಬೇಕಾದಾಗ ಬಂದಕ್ಕಂತ ಖುಷಿ ಇನ್ನೆಲ್ಲಿ ಬರಲ್ಲ. ಆ ಒಂದು ಕಾರಣಕ್ಕೆ ಇದು ಟೋಟಲಿ ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದನ್ನ ಮುಂದೆ ಫ್ಯೂಚರ್ ಏನ್ ಮಾಡ್ಬೇಕು, ಸಿರಿ ಸುಗ್ಗಿ ಓಕೆ, ಮುಂದೆ ಫ್ಯೂಚರ್ ಏನ್ ಮಾಡ್ಬೇಕು? ರೈತನಿಗೆ ಮಾರಾಟದಲ್ಲಿ ತೊಂದರೆ ಇದೆ, ಮತ್ತೆ ನಾನು ಮುಂದೆ ಸಿರಿ ಸುಗ್ಗಿಯಿಂದ ನಾವೇನೇನೆಲ್ಲ ಮಾಡ್ಬೋದು ಅಂತೆಲ್ಲ ನೋಡಿದಾಗ, ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡಿದ್ರೆ ಜಗತ್ತಿಗೆ ನಾವು ಒಂದು ನೋಟಿಸ್ ಹಾಕ್ತೀವಿ. ಒಬ್ಬ ರೈತ ಕುಟುಂಬದಿಂದ ಬಂದು ನಾವೆಲ್ಲ ಹಿಂಗ್ ಮಾಡಕ್ ಆಗುತ್ತೆ ಅಂತ ಇನ್ನೊಬ್ಬರಿಗೆ ಗೊತ್ತಾಗ್ಲಿ ಅಂದ್ಬಿಟ್ಟು ನಾವು ಸಿರಿ ಸುಗ್ಗಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥ ಹೆಸರನ್ನ ಆ ಕಾಲಕ್ಕೆ ಅವತ್ತು ನಾವು ಫೈನಲ್ ಮಾಡ್ತೀವಿ. ಸರ್, ಇವಾಗ ನೀವು ಹೇಳ್ತಿದ್ರಿ ಇಷ್ಟೆಲ್ಲ ಸಮಸ್ಯೆಗಳು, ಯಾರು ಪ್ರಪಂಚದಲ್ಲಿ ಏನನ್ನೂ ಫ್ರೀಯಾಗಿ ಕೊಡಲ್ಲ. ನಾನು ಇದನ್ನ ಅಬ್ಸರ್ವ್ ಮಾಡಿರಲಿಲ್ಲ, ಬಟ್ ನೀವು ಹೇಳಿದ್ಮೇಲೆ ನನಗೆ ಅನಿಸ್ತಿದೆ. ನಾವು ಫೀಲ್ಡ್ ವಿಸಿಟ್ಗೆಲ್ಲ ಹೋದಾಗ ರೈತರು ಹೂ ಬೆಳ್ತಿದೆ ತೊಗೊಂಡೋಗ್ತೀನಪ್ಪ, ಆಲೂಗಡ್ಡೆ ಇದೆ ತೊಗೊಂಡೋಗ್ತೀನಪ್ಪ, ಒಂದಷ್ಟು ಬೀನ್ಸ್ ಕಿತ್ಕೊಂಡು ಹೋಗ್ಬಿಟ್ಟು ಮನೆಗೆ ಕರೆಕ್ಟ್ ಅಂತ ಹೇಳ್ತಾರೆ. ನಾನು ಇದು ಅಬ್ಸರ್ವ್ ಮಾಡಿರಲಿಲ್ಲ. ಒಂದು ಚಿನ್ನದ ಅಂಗಡಿ ಹೋದ್ರೆ ಕರೆಕ್ಟ್ ಸರ್ ನೀವು ಹೇಳಿದ್ದು, ಒಂದು ಗ್ರಾಮ್ ಚಿನ್ನ ಬಿಡಿ, ಬೆಳ್ಳಿನೂ ಕೊಡಲ್ಲ, ಯಾರು ಕೊಡಲ್ಲ, ಕಬ್ಬಿಣನೂ ಕೊಡಲ್ಲ, ಕಬ್ಬಿಣನೂ ಕೊಡಲ್ಲ, ಅದಕ್ಕೂ ರೇಟ್ ಆಗಿದೆ ಈಗ. ಸೊ ಈ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡೋದ್ರಿಂದ ಒಂದು ರೈತಾಪಿ ಕುಟುಂಬದಿಂದ ಬಂದು ನಿಸ್ವಾರ್ಥ ರೈತನಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದಿರ ಸರ್. ಈ ಒಂದು ಫರ್ಮ್ನ ಓಪನ್ ಮಾಡೋದಕ್ಕೆ ನಿಮ್ಗೆ ಯಾರಾದ್ರೂ ಇನ್ಸ್ಪಿರೇಷನ್ ಇದ್ರಾ? ಸರ್, ಒಂದು ಏನೇ ಒಂದು ಮಾಡ್ಬೇಕಾದ್ರೆ ಯಾರೋ ಒಬ್ರು ಇನ್ಸ್ಪಿರೇಷನ್ ಇದ್ದೇ ಬೇಕು. ನಮ್ಗೆ ಅಲ್ಟಿಮೇಟ್ಲಿ ನಾವ್ ಯಾವಾಗ್ಲೂ ಇನ್ಸ್ಪೈರ್ ಆಗಿ ತಗೊಳೋದು ಮೊದಲನೇದು ರತನ್ ಟಾಟಾ. ನಾವ್ ಏನೇ ಒಂದು ವಿಚಾರ ಮಾಡಿದಾಗ ಮೊದಲನೇದಾಗಿ ರತನ್ ಟಾಟಾ, ಎರಡನೇದಾಗಿ ಅಂಬಾನಿ. ಅಂದ್ರೆ ಏನೋ ಒಂದು ಕಾಂಟ್ರವರ್ಸಿಗೆ ಹೇಳ್ತಿಲ್ಲ, ಯಾರೋ ಒಬ್ರು ಇನ್ಸ್ಪಿರೇಷನ್ ಬೇಕು. ಎಲ್ರಿಗೂ ಯಾರಿಗೆ ಬೇಕಾದ್ರೂ ಇನ್ಸ್ಪೈರ್ ಆಗಿರ್ಬೋದು, ನಮ್ಗೆ ಅವರೇ ಇನ್ಸ್ಪಿರೇಷನ್. ಅವರು ಮಾಡಿರ್ತಕ್ಕಂಥದ್ದು ಎಷ್ಟೋ ಕೆಲಸಗಳು ಎಷ್ಟು ಅಂದ್ರೆ ಹೇಳ್ಕೊಂಡು ಹೋದ್ರೆ ನಾವ್ ಒಂದ್ 2-3 ದಿನ ಮಾತಾಡಿದ್ರು ಮುಗಿಯಲ್ಲ. ಒಂದ್ 2-3 ದಿನ ಮಾತಾಡಿದ್ರು ಮುಗಿಯಲ್ಲ. ದೇಶಕ್ಕಾಗಿ ಎಷ್ಟೋ ಮಾಡ್ತಾ ಹೋಗಿದ್ದಾರೆ. ಆತರ ನಾವು ಒಂದೇನೋ ಒಂದು ರೈತನಾಗಿ ಹುಟ್ಟಿ, ರೈತನಾಗಿ ಬೆಳೆದು ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡ್ಬೇಕು. ಒಂದು ಅಳಿಲು ಸೇವೆ ಅಂತ ಹೇಳ್ಬೋದು. ಅಷ್ಟು ಅದಕ್ಕಿಂತ ಹಿಂದೆ ಅದು, ಅದಕ್ಕಿಂತ ಕಡಿಮೆ ಅಂತ ಹೇಳ್ತಿದ್ದೀರಾ? ಅದಕ್ಕಿಂತ ಹಿಂದೆ ಅದು. ಇಲ್ಲ ಸರ್, ಇವಾಗ ನೀವು ಇಷ್ಟು ಇದೆಲ್ಲ ಹೇಳ್ತೀರಾ. ಮೊದಲು ನೀವು ಫೀಲ್ಡ್ಗೆ ಹೋಗೋಷ್ಟೆಲ್ಲ ಟೈಮ್ ಇರ್ತಿತ್ತು, ಇವಾಗ ಒಂದು ಫರ್ಮ್ ಇದೆ, ನಿಮ್ ಸಾಕಷ್ಟು ಟೈಮ್ನ ಅದ್ರಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಬಟ್ ನನ್ನೊಂದು ಪ್ರಶ್ನೆ ಏನು ಅಂದ್ರೆ, ಇವತ್ತಿಗೂ ನೀವೇನಾದ್ರೂ ಫೀಲ್ಡ್ ವಿಸಿಟ್ ಮಾಡ್ತೀರಾ? 200%. ಅಂದ್ರೆ ಎಲ್ಲದಕ್ಕೂ ಹೋಗಕ್ಕಾಗಲ್ಲ. ಎಷ್ಟು ಫ್ರೀಕ್ವೆಂಟ್ಲಿ? ಆ ಒಂದು ವಾರಕ್ಕೆ ಒಂದು ಕಮ್ಮಿ ಅಂದ್ರೆ ಒಂದು 5ರಿಂದ 6 ಒಂದು 5ರಿಂದ 6 ತೋಟ. ಅಂದ್ರೆ ಮೊದಲಷ್ಟು ಸಮಯ ಕೊಡಕ್ಕಾಗಲ್ಲ. ಬಟ್ ಏನಂದ್ರೆ ಮೊದಲಿಗೆ ಇವಾಗ ಏನಾಗಿದೆ ಅಂದ್ರೆ, ಈಗ ಒಂದು ಉದಾಹರಣೆಗೆ ನೀವು ಹೊಸ ಡಾಕ್ಟರ್ ಹತ್ರ ಹೋಗಿ ಅವ್ರು ಹಿಂಗೆಲ್ಲ ಹಿಡ್ದಿ ಹಿಂಗ್ ನೋಡಿ ಎಲ್ಲಾ ನೋಡ್ತಾರೆ ಎಲ್ಲ, ಆಮೇಲೆ ಅವ್ರಿಗೆ ಅಂದ್ರೆ ಇದಾಗುತ್ತೆ. ಒಂದು ವೆಲ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಹೋಗ್ಬಿಡಿ. ಮೊನ್ನೆ ನಮ್ಮ ಸ್ನೇಹಿತರು ಒಬ್ರು ಹೇಳ್ತಿದ್ರು, ಅವ್ರ ಮಗುಗೆ ಏನೋ ಹುಷಾರಿರ್ಲಿಲ್ಲ ಅಂತ, ಎಲ್ಲಾ ತೋರ್ಸ್ಕೊಂಡು ಅಲ್ಲಿ ರಿಪೋರ್ಟ್ ಎಲ್ಲ ಹೋಗಿದಾರಂತೆ. ಅವ್ರು ಏನು ಮಾತಾಡಿಲ್ಲ ಅಂತ, ಒಂದು ರಿಪೋರ್ಟ್ ಬರ್ಕೊಡ್ರಲ್ಲ, ಟೆಸ್ಟ್ ಮಾಡಿಸ್ಕೊಂಬ ಅಂತ. ಶಿ ವಾಸ್ ಕ್ಯಾನ್ಸರ್ ಪಾಸಿಟಿವ್. ಓಕೆ. ಯಾಕೆ ಅಂದ್ರೆ ಅದು ಅನುಭವ. ಹಂಗೆ ಈಗ ನಮಗೂ ಅಷ್ಟೇ ಸುಮಾರು ಹೆಚ್ಚು ಕಮ್ಮಿ 12-13 ವರ್ಷದ ಅನುಭವದಲ್ಲಿ ಅಂದ್ರೆ ಒಂದ್ ಸ್ವಲ್ಪ ನೋಡೋಷ್ಟೊತ್ತಿಗೆ, ಫೋಟೋ ನೋಡೋಷ್ಟೊತ್ತಿಗೆ ಅದನ್ನ ಗ್ರಹಿಸುವಂತ ಶಕ್ತಿ ಸಾಮರ್ಥ್ಯ ಆ ಭಗವಂತ ಕೊಟ್ಟಿದ್ದಾನೆ. ಹಂಗಾಗಿ ನಾವು ಫುಲ್ ತೋಟ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ, ಒಂದು ಸ್ವಲ್ಪ ಭಾಗ ನೋಡ್ಕೊಂಡ್ ಬಂದ್ಬಿಟ್ರು. ಸೊ ಅಥವಾ ರೈತನು ಕ್ಲೀನ್ ಆಗಿ ಸಿಂಟಮ್ಸ್ ನ ಫೋನಲ್ಲಿ ಹೇಳೋದು ಅಥವಾ ಫೋಟೋ ಕಳಿಸಿದ್ರು, ಅವ್ರ ಸಿಂಟಮ್ಸ್ ಹೇಳೋಷ್ಟೊತ್ತಿಗೆ ಹೋಗಿದ್ದಿದೆ. ಈ ಟೈಮಲ್ಲಿ ಏನ್ ಬರುತ್ತೆ, ಚಳಿಗಾಲದಲ್ಲಿ ಏನ್ ಬರುತ್ತೆ, ಬೇಸಿಗೆಗಾಲದಲ್ಲಿ ಏನ್ ಬರುತ್ತೆ. ಬೇಸಿಗೆಗಾಲದಲ್ಲಿ ಜರ ಕಮ್ಮಿ, ಥ್ರೋಟ್ ಇನ್ಫೆಕ್ಷನ್ ಜಾಸ್ತಿ, ಸಿಂಪಲ್ ಲಾಜಿಕ್ ಅಷ್ಟೇ. ಬೇಸಿಗೆಗಾಲದಲ್ಲಿ ಲೂಸ್ ಮೋಷನ್ಸ್ ಜಾಸ್ತಿ, ಏನಕ್ಕೆ ಅಂದ್ರೆ ಮಸಾಲೆ ಐಟಮ್ ಜಾಸ್ತಿ ತಿಂತೀರಿ ಇಷ್ಟೇ. ಆ ತರ ನಮಗೂ ಈ ಫೀಲ್ಡ್ ಅಲ್ಲಿ, ಸೊ ನಮ್ಮ ಸಂಬಂಧಪಟ್ಟ ಫೀಲ್ಡ್ ಅಲ್ಲಿ ಈ ಟೈಮ್ ಅಲ್ಲಿ ಈ ಡೇಟ್ ಕಟಿಂಗ್ ಹಾಕಿದ್ದಾರೆ, ಈ ಡೇಟ್ಗೆ ಅದನ್ನ ಉಣಿದ್ದಾರೆ ಅಂದ್ರೆ ಈ ಸ್ಟೇಜ್ ಅಲ್ಲಿ ಇಂತಿಂತ ಡಿಸೀಸ್ ಬರುತ್ತೆ ಅನ್ನೋದು ಸ್ವಲ್ಪ ಕರಗತ ಆಗ್ಬಿಟ್ಟಿದೆ. ಹಂಗಾಗಿ ಸೊ ಅನಲೈಸ್ ಮಾಡೋದು ಈಸಿ ಮಾಡ್ತೀವಿ. ಮತ್ತೆ ಅಡ್ವಾನ್ಸ್ ಆಗು ಕೂಡ ಕೆಲವೊಂದು ಹೇಳ್ಬಿಡ್ತೀವಿ ನಾವು. ಅಂದ್ರೆ ಈ ಸ್ಟೇಜ್ ಇರೋದ್ರಿಂದ ಈಗ ಡೌನಿಗೆ ಸ್ವಲ್ಪ ಮಾಡ್ಕೊಳ್ಳಿ, ಈಗ ಟ್ರಿಪ್ಸಿಗೆ ಮಾಡ್ಕೊಳ್ಳಿ. ಈಗ ನೋಡಿ ಈ ಕ್ಲೈಮೇಟ್ ಅಲ್ಲಿ ಡೌನಿ ಬರಲ್ಲ. ಮೇಜರ್ ಚಾನ್ಸಸ್ 90% ಪ್ರಾಬಬಿಲಿಟಿ ಅಲ್ಲ 100% ಪ್ರಾಬಬಿಲಿಟಿ ಟ್ರಿಪ್ಸಿಗೆ, ಕೀಟಗಳಿಗೆ ಜಾಸ್ತಿ ಈಗಿರುತ್ತೆ. ಮತ್ತೆ ಸ್ವಲ್ಪ ಪ್ಯಾರಲಲ್ ಆಗಿ ಅಂದ್ರೆ ಪೌಡ್ರಿಗೆ ಇರುತ್ತೆ. 3ನೇ ಹಂತದಲ್ಲಿ ಡೌನಿಗೆ ಇರುತ್ತೆ. ಮಳೆಗಾಲ ಬಂದಾಗ, ಚಳಿಗಾಲ ಬಂದಾಗ ಆ ಕಾಲ ತಕ್ಕಂತೆ ಇದೆಲ್ಲ ಚೇಂಜ್ ಆಗ್ತಾ ಹೋಗ್ತಾ ಇರ್ತದೆ. ಅದ್ರ ತಕ್ಕಂತೆ ನಾವು ಪ್ರಿಡಿಕ್ಷನ್ಸ್ ನ ಕೊಡ್ತಾ ಇರ್ತೀವಿ. ನಾನು ಎಲ್ಲೋ ಒಂದ್ ಕಡೆ ಓದಿದ್ ನೆನಪು ಸರ್, ಸಮುದ್ರದ ತೀರದಲ್ಲಿ ಸಿಗುವಂತ ಉಪ್ಪು ಎಲ್ಲೋ ತೋಟದಲ್ಲಿ ಬೆಳೆಯುವಂತ ಮಾವಿನಕಾಯಿಗೂ ಏನು ಸಂಬಂಧ ಇರಲ್ಲ. ಬಟ್ ಅವೆರಡು ಒಟ್ಟಿಗೆ ಸೇರಿದಾಗ ಏನಾಗುತ್ತೆ, ರುಚಿ ಚೆನ್ನಾಗಿರುತ್ತೆ. ಹಾಗೆ ನೀವು ಓದಿರೋದು ಇಂಜಿನಿಯರಿಂಗು, ಈಗ ಮಾಡ್ತಿರೋದು ಅಗ್ರಿಕಲ್ಚರ್ ಸೆಕ್ಟರ್ ವರ್ಕು. ಸೊ ಆ ಒಂದು ಸಹಾನುಭೂತಿ ಅನುಭವನೇ ತುಂಬಾ ಚೆನ್ನಾಗಿರುತ್ತೆ.
ಈ ಅಗ್ರಿ ಬಿಸ್ನೆಸ್ ಅನ್ನುವಂಥ ಸೆಕ್ಟರ್ಲಿ ನನಗೆ ಮೊದಲಿಂದನೂ ಒಂದು ಪ್ರಶ್ನೆ ಯಾವಾಗಲೂ ಕಾಡ್ತಾ ಇರೋದೇನಪ್ಪ ಅಂತಂದ್ರೆ, ಈ ಅಗ್ರಿ ಬಿಸ್ನೆಸ್ ಅನ್ನುವಂಥದ್ದು ಪ್ರಾಪರ್ ಬಿಸ್ನೆಸ್ಸಾ ಇಲ್ಲ ಬರೀ ಸರ್ವಿಸಾ ಇಲ್ಲ ಎರಡನ್ನೂ ಮಿಶ್ರಣ ಮಾಡಿರುವಂತ ಒಂದು ಕಿಚಡಿನ ಅಂತ? ನಾವು ವ್ಯವಸಾಯ ಅಂತ ಬಂದ್ರೆ ಆರ್ಗ್ಯಾನಿಕ್, ಕೆಮಿಕಲ್ ಫಾರ್ಮಿಂಗ್ ಅಂತೀವಿ. ಆರ್ಗ್ಯಾನಿಕ್ ಅಲ್ಲೂ ಸಕ್ಸಸ್ ಆಗಿರೋರು ಕಮ್ಮಿ, ಕೆಮಿಕಲ್ ಅಲ್ಲೂ ಸಕ್ಸಸ್ ಆಗಿರೋರು ಕಮ್ಮಿ. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಕರಿತೀವಿ, ಅಂದ್ರೆ ಎಲ್ಲರ ಮಿಶ್ರಮ, ಅದ್ರಲ್ಲಿ ಸಕ್ಸಸ್ ಆಗಿರೋರೇ ಜಾಸ್ತಿ. ನೀವು ಒಂದು ಗ್ರಾಫ್ ನೋಡ್ಕೊಂಡ್ಬಿಡಿಬೇಕಾದ್ರೆ, ನಾನು ಫುಲ್ ಆರ್ಗ್ಯಾನಿಕ್ ಮಾಡಕ್ ಹೋದಾಗ ನಿಜ ಇವತ್ತಿನ ದಿನದಲ್ಲಿ ನಾನೊಬ್ಬನ ಆರ್ಗ್ಯಾನಿಕ್ ಮಾಡಿದ್ರೆ ಪಕ್ಕದಲ್ಲಿರೋದು ಮಾಡಲ್ಲ. ಹೌದು. ಅವಾಗ ಏನಾಯ್ತು, ನನ್ನ ಇಳುವರಿ ಮೇಲೆ ಇಂಪ್ಯಾಕ್ಟ್ ಆಯ್ತು. ಹೌದು. ಫುಲ್ ಕೆಮಿಕಲ್ ಮಾಡಕ್ ಹೋಗ್ತೀನಿ, ನಾನೊಂದು ಕೆಮಿಕಲ್ ಮಾಡ್ತೀನಿ, ಅವ್ನು ಇನ್ನೊಂದು ಕೆಮಿಕಲ್ ಮಾಡ್ತಾನೆ, ಅಥವಾ ಅವ್ನು ಇನ್ನೊಂದು ಡೇಟ್ ಅಲ್ಲಿ ಇರ್ತಾನೆ, ಮ್ಯಾಚ್ ಆಗಲ್ಲ. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಲ್ಲಿ ಸ್ವಲ್ಪ ಅಂದ್ರೆ ಏನು, ನಾನು ಆರ್ಗ್ಯಾನಿಕ್ ಬೆಳೆಸ್ತೀನಿ, ಕೆಮಿಕಲ್ ಬಳಸ್ತೀನಿ, ಮತ್ತೆ ಮ್ಯಾನ್ಯಲಿ ಇಲ್ಲಿ ಎರಾಡಿಕೇಶನ್ ಬೈ ಮ್ಯಾನ್ಯಲಿ ಕೂಡ ಮಾಡ್ತಾ ಇರ್ತೀನಿ. ಸೊ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಲ್ಲಿ ಸಕ್ಸಸ್ ಆಗೋದು. ಹಂಗೆ ನಿಮ್ಮ ಪ್ರಶ್ನೆ ನೇರ ಉತ್ತರ ಏನಪ್ಪಾ ಅಂದ್ರೆ, ಒಂದು ಸರ್ವಿಸು ಇರಬೇಕು ಮೊದಲನೇದಾಗಿ. ರೈತರು ಸ್ವಲ್ಪ ಯಾಕೆ ಅಂದ್ರೆ, ಇದು ತಗೊಂಡೋಗಯ್ಯ ಅಂದ್ಬಿಟ್ರೆ ದುಡ್ಡು ಕೊಡ್ತಾರೆ, ಯಾರು ಫ್ರೀಯಾಗಿ ಏನು ತಗೊಂಡೋಗಲ್ಲ. ಕರೆಕ್ಟ್. ಫ್ರೀಯಾಗಿ ಯಾರು ಏನು ತಗೊಂಡೋಗಲ್ಲ, ದುಡ್ಡು ಕೊಟ್ಟು ತಗೊಂಡೋಗ್ತಾ ಇರ್ತಾರೆ. ಅವ್ರಿಗೆ ಹೇಳ್ಬೇಕು ಏನು, ಇಂಥ ಮದ್ದು ಈ ಗಿಡಕ್ಕೆ ಇಷ್ಟು ML ಹಾಕಿ, ಓದ್ಸತಿ ಏನ್ ಮಾಡಿದ್ರಿ, ಹೌದಾ ಓದ್ಸತಿ ಈಗ ಎಷ್ಟೋ ಕೆಮಿಕಲ್ ಒಂದೇ ಕಂಪ್ನಿದು ಒಂದೇ ಕೆಮಿಕಲ್ 4-5 ಕಂಪ್ನಿ 10 ಕಂಪ್ನಿ ಹತ್ರ ಇರುತ್ತೆ, ಸೇಮ್ ಟೆಕ್ನಿಕಲ್, ಬಾಟಲ್ ಪ್ಯಾಕೆಟ್ ಮಾತ್ರ ಚೇಂಜ್, ಕೆಮಿಕಲ್ ಒಂದೇ. ಹೌದು. ಕರೆಕ್ಟ್ ಅಲ್ಲ? ಇದು ಯಾಕಂದ್ರೆ ಅವ್ರವ್ರು ಓನ್. ಈಗ ಸೇಮ್ ಕಾರಗಳು ಬೇರೆ ಬೇರೆ ಹೆಸರಲ್ಲಿ ಮಾರ್ಕೆಟ್ ಅಲ್ಲಿ ಬಂದಿರೋದನ್ನ ನೋಡಿದೀರಿ. ಆ ರೀತಿ ಸೇಮ್ ಈ ಇಂಡಸ್ಟ್ರಿಯಲ್ಲಿ ಆಗ್ಬೋದು, ಮೆಡಿಕಲ್ ಇಂಡಸ್ಟ್ರಿಯಲ್ಲಿ ಇದಿದೆ. ಅಂದ್ರೆ ದೇರ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕಿಲ್ಸ್ ಅಥವಾ ಮಾರ್ಕೆಟಿಂಗ್ ಸ್ಕಿಲ್ಸ್ ಅದು. ಸೊ ಅವಾಗ ಏನಾಗುತ್ತೆ, ನಾವು ಮಿನಿಮಮ್ ಬೇಸಿಕ್ ಎಕ್ಸಾಮಿನ್ ಮಾಡಿ, ಏನು ಮಾಡಿದ್ರಿ ಹಿಂದೆ, ಏನು ಮಾಡ್ಬೋದು ಅಂತ ಬೇಸಿಕ್ ಎಕ್ಸಾಮಿನ್ ಮಾಡಿ ಅವ್ರಿಗೆ ಕೊಟ್ಟಾಗ, ಮತ್ತೆ ಹಿಂಗ್ ಸ್ಪ್ರೇ ಮಾಡಿ, ಬೇಸಿಗೆಗಾಲದಲ್ಲಿ ಸಂಜೆ ಟೈಮ್ ಸ್ಪ್ರೇ ಮಾಡಿ, ಅಥವಾ ಮುಂಜಾನೆ ಮಾಡಿ, ಮಳೆಗಾಲದಲ್ಲಿ ಮಳೆ ಬರೋದಕ್ಕೆ ಮುಂಚೆ ಮಾಡ್ಬಿಡಿ, ಮಾಡಿದ ಮೇಲೆ ಒಂದ್ 2 ಅವರ್ ಆರ್ಬೇಕು. ಇಲ್ಲೆಲ್ಲ ಏನ್ ಮಾಡಿದ್ವಿ, ನಾವೊಂದು ರಿಲೇಶನ್ಶಿಪ್ ನ ಬಿಲ್ಡ್ ಮಾಡ್ಕೊಂಡ್ರಿ. ಇದು ಫ್ರೀ ಆಗಿ ಕೊಡೋದು. ಹೌದು. ಅಂದ್ರೆ ಏನ್ ಬಂದಿದ್ಯಾ, ತಗೊಂಡ್ ಹೋಗ್ತಾ ಇದೆಯಾ, ಮುಗ್ದೋಯ್ತು. ಇಟ್ ಈಸ್ ಎ ಬಿಸ್ನೆಸ್. ನಾನು ಮದ್ದು ಕೊಡ್ತಾ ಇದ್ದೀನಿ, ಇದು ಬಿಸ್ನೆಸ್ ಆಯ್ತು. ನಾನು ಅವ್ರಿಗೆ ಅಲ್ಲಷ್ಟೊತ್ತು ಎಕ್ಸ್ಪ್ಲೈನ್ ಮಾಡ್ತೀನಲ್ಲ, ಈ ತರ ಮಾಡ್ಬೇಕು. 1 ಎಕರೆಗೆ ಎಷ್ಟೋ ಜನಕ್ಕೆ ಬೇಸಿಕ್ ಇನ್ಫಾರ್ಮೇಶನ್ ಇಲ್ಲ, 1 ಎಕರೆಗೆ ಎಷ್ಟು ಲೀಟರ್ ಸ್ಪ್ರೇ ಮಾಡ್ಬೇಕು ಅಂತ ಗೊತ್ತಿಲ್ಲ. ಹುಟ್ಟಿದ ಮಗು ನಾನ್ ವೆಜ್ ತಿನ್ನುತ್ತಾ? ಇಲ್ಲ. ಹುಟ್ಟಿದ ಮಗುಗೆ ಡ್ರಂಚಿಂಗ್ ಮಾಡಬೇಕು, ದೊಡ್ಡದಾದ್ಮೇಲೆ ತಿನ್ನುತ್ತೆ, ಅವಾಗ ಡ್ರಿಪ್ಪಲ್ ಕೊಟ್ಟರು ನಡೆಯುತ್ತೆ. ಆ ತರ ಬೇಸಿಕ್ ಇನ್ಫಾರ್ಮೇಶನ್ಸ್ ನಾವು ರೈತರು ಕೊಡಬೇಕು. ಅಲ್ಲೇನಾಯ್ತು, ಅದು ಸರ್ವಿಸ್ ಆಯ್ತು. ಇದು ವ್ಯಾಪಾರ ಬ್ಯಾಕ್ ಸೈಡ್ ಆಯ್ತು. ಹಂಗಾಗಿ ಎರಡೂ ಸೇರ್ತು. ನಾನು ಬರೀ ವ್ಯಾಪಾರ ಮಾಡ್ತೀನಿ ಅಂದ್ರೆ ಜನ ಬರಲ್ಲ, ನಾನು ಬರೀ ಸರ್ವಿಸ್ ಮಾಡ್ತೀನಿ ಅಂದ್ರೆ ನಾವು ಏಳಿಗೆ ಆಗಲ್ಲ, ಜನನೂ ಒಂದಿನ ಬರಲ್ಲ. ಬರೀ ಮಾತು ಹೇಳ್ತಾನಪ್ಪ, ಮುದ್ದೆ ಕೊಡಲ್ಲಪ್ಪ. ಬೆಳಗ್ಗೆಯಿಂದ ಸಾಯಂಕಾಲ ಏನಪ್ಪ ತುಂಬಾ ಮಾತು ಹೇಳಿದ್ನು, ಅವ್ನು ಮುದ್ದೆ ಕೆಲಸ ಮಾಡಿಲ್ಲ. ಇಲ್ಲಿ ಮದ್ದು ಕೆಲಸ ಮಾಡಬೇಕು, ಅವನ್ಗೆ ಮಾರಲ್ ಸಪೋರ್ಟು ಬೇಕು ರೈತನಿಗೆ. ಎರಡೂ ಸೇರಿದಾಗ ಮಾತ್ರ ಸಕ್ಸಸ್ ಆಗೋದು. ಹಂಗಾಗಿ ಇಟ್ ಈಸ್ ಆಸ್ ಪರ್ ಮೈ ನಾಲೆಜ್ ಇಸ್ ಕನ್ಸರ್ನ್, ಬಿಸ್ನೆಸ್ಸು ಹೌದು, ಸರ್ವಿಸು ಹೌದು. ಎರಡೂ ಸೇರಿದಾಗ ರೈತನೂ ಸಕ್ಸಸ್ ಆಗ್ತಾನೆ, ನಾನು ಸಕ್ಸಸ್ ಆಗ್ತೀನಿ, ಕಂಪ್ನಿನೂ ಸಕ್ಸಸ್ ಆಗುತ್ತೆ. ಸರ್, ಈಗ ಒಂದು ಸಂಸ್ಥೆ ನಡೆಸ್ತಾ ಇದ್ದೀರಿ, ಅದ್ರ ಜೊತೆಗೆ ಫಾರ್ಮರ್ಸ್ಗಳ ಜೊತೆ ನಿಮ್ಗೆ ಒಡನಾಟ ಇದೆ ಅಂತ ಹೇಳ್ತಿದ್ದೀರಾ. ಈಗ ಒಂದು ಕಳೆದ 5-6 ವರ್ಷಗಳಿಂದ ನಿಮಗೆ ಏನೆಲ್ಲ ಫಾರ್ಮರ್ಸ್ಗಳ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ, ಅಂಡ್ ಹೌ ಇಸ್ ಸಿರಿ ಸುಗ್ಗಿ ಅಡ್ರೆಸ್ಸಿಂಗ್ ದೋಸ್ ಪ್ರಾಬ್ಲಮ್ಸ್? ಯಾವ ರೀತಿ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡೋದಾಗಿರ್ಬೋದು, ಅದಕ್ಕೆ ಸಪೋರ್ಟ್ ಆಗಿ ಸಿರಿ ಸುಗ್ಗಿ ನಿಂತಿದೆ ಅಂತ ಹೇಳ್ಬೋದಾ? ಸರ್, ರೈತರಿಗೆ ತುಂಬಾ ಸಮಸ್ಯೆಗಳಿದೆ. 100% ಅದರ ಬಗ್ಗೆ ನಾವು ಅಡ್ರೆಸ್ ಮಾಡ್ತಾನೆ ಇದೀರಿ ಡೇ ಬೈ. ಬಟ್ ಏನಾಗ್ತಿದೆ ಅಂದ್ರೆ, ಮೊದಲನೇದು ರೈತರ ಹತ್ರ ಸ್ವಲ್ಪ, ಕೆಲವು ರೈತರ ಹತ್ರ ಮಾಹಿತಿ ಕೊರತೆ. ತುಂಬಾ ಜನ ರೈತರ ಹತ್ರ ಮಾಹಿತಿ ಕೊರತೆ ಇರ್ತಕ್ಕಂಥದ್ದು. ಅಂದ್ರೆ ಏನೋ ಒಂದ್ ಎಲ್ಲೋ ಸಿಗುತ್ತೆ ಅನ್ನೋದು ಮಾಹಿತಿ. ಫಸ್ಟ್ ಇನ್ಫಾರ್ಮೇಶನ್ ಮಾಹಿತಿ. ಅಂದ್ರೆ ಈಗ ಏನೇ ಒಂದ್ ಆಗ್ಬೇಕು, ಏನೇ ಒಂದು ಮೆಡಿಸಿನ್ ಕೆಲಸ ಮಾಡೋದು ಯಾವಾಗ ಅಂದ್ರೆ, ಕರೆಕ್ಟ್ ಪ್ರಾಡಕ್ಟ್, ಕರೆಕ್ಟ್ ಕ್ರಾಪ್, ಕರೆಕ್ಟ್ ಸ್ಟೇಜ್ ಅಟ್ ಕರೆಕ್ಟ್ ಡೋಸ್. ಸರಿಯಾದ ಮದ್ದು ಸರಿಯಾದ ಗಿಡಕ್ಕೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಕೊಟ್ಟಾಗ ಮಾತ್ರ ಕೆಲಸ ಮಾಡೋದು. ಈ ಮಾಹಿತಿ ಇರಲ್ಲ. ಈಗ ಒಂದು ಉದಾಹರಣೆಗೆ, ದ್ರಾಕ್ಷಿಯಲ್ಲಿ ಹಣ್ಣೆಲ್ಲ ಬೇವಿನಕಾಯಿ ಆಗ್ಬಿಟ್ಟಿರುತ್ತೆ. ಆಗ ಟ್ರಿಪ್ಸ್ ತಿಂದಿರ್ತಕ್ಕಂಥದ್ದು ಮಾರ್ಕ್ ಕಾಣಿಸುತ್ತೆ. ರೈತನ ಅವಾಗ ಬರ್ತಾನೆ, ಅಣ್ಣ ಇದಕ್ಕೇನು ಟ್ರಿಪ್ಸ್ ಹೊಡಿಲಿ ಅಂತ. ತಿನ್ಬಿಟ್ಟು ಅದು ಹೊರಟೋಗ್ಬಿಟ್ಟಿರುತ್ತೆ, ಅದು ಕೆಲಸ ಆಗೋಗಿದೆ, ಅದು ಮನೆಗೆ ಹೋಗ್ಬಿಟ್ಟಿರುತ್ತೆ ಟ್ರಿಪ್ಸ್. ಆಗ ಬರ್ತಾನೆ ರೈತ. ಏನ್ ಬೆನಿಫಿಟ್ ಆಯ್ತು? 0 ಬೆನಿಫಿಟ್. ಆಗ ಕೊಡ್ಲಿಲ್ಲ ಅಂದ್ರೆ, ಇವ್ರೇನು ಬುದ್ಧಿನೇ ಇಲ್ಲ, ಇವರು ಟ್ರಿಪ್ಸ್ ಮುದ್ದೆ ಕೊಡ್ತಾ ಇಲ್ಲ. ಅವಾಗ ಅಟ್ಲೀಸ್ಟ್ ಸ್ಪ್ರೇ ಮಾಡ್ಬೇಕಾದ್ರೆ 1-2 ಪಟ ಮಾಡಬಾರ್ದು, ಒಂದು ಚದರ ಮಾಡಬಾರ್ದು ಸ್ಪ್ರೇ. ಅವರು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅವ್ರ ತೋಟದಲ್ಲಿ ಅವರೇ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಜಿಮ್ಗೆ ಹೋಗ್ತೀರಿ, ಅಣ್ಣ ತಮ್ಮಂದ್ರೆ 2-3-4-5 ಜನ ಸ್ನೇಹಿತರೆಲ್ಲ ಜಿಮ್ಗೆ ಹೋಗ್ತೀರಿ. ಆಲ್ಮೋಸ್ಟ್ ಅಲ್ಲಿ ಒಂದೇ ಫುಡ್ ಡಯಟ್ ತಗೊಂತೀರಿ, ಒಂದೇ ಎಕ್ಸರ್ಸೈಸ್ ಮಾಡ್ತೀರಿ. ನೀವು ದಪ್ಪ ಆಗ್ತೀರಾ, ನಾನ್ ದಪ್ಪ ಆಗಲ್ಲ.
ಓಕೆ. ಅಂದ್ರೆ ಅಲ್ಲಿ ಅಣ್ಣ ತಮ್ಮನ ಬಗ್ಗೆನೇ ಅಷ್ಟು ವ್ಯತ್ಯಾಸ ಇರ್ತದೆ. ಕರೆಕ್ಟಾ? ಜೆನೆಟಿಕ್ಸ್. ರಾಮ ಲಕ್ಷ್ಮಣರು ಮತ್ತೆ ಭರತ ಆಗ್ಬೋದು, ಇವ್ರ ಬಗ್ಗೆ ಎಲ್ಲ ನೋಡಿದಾಗ ನೋಡಿ, ಒಬ್ಬೊಬ್ರಿಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಒಬ್ಬೊಬ್ರಿಗಿಲ್ಲ. ಮಹಾಭಾರತದಲ್ಲಿ ಬಂದಾಗ ಒಬ್ರು ಗದಾಯುದ್ಧರು, ಒಬ್ರು ಬಿಲ್ವಿದ್ದರು, ಇನ್ನೊಬ್ರು ಏನೋ ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥವ್ರು, ಇನ್ನೊಬ್ರು ಫ್ಯೂಚರ್ ಹೇಳ್ತಕ್ಕಂಥವ್ರು, ಇನ್ನೊಬ್ರು ರಥನ ಮಳೆಗ್ ನೆನೆದಿರ ಓಡಿಸ್ಕೊಂಡು ಹೋಗ್ತಿದ್ರು. ಎಲ್ಲ ಒಬ್ರಲ್ಲಿ ಸಾಧ್ಯ ಇಲ್ಲಲ್ಲ. ಇಲ್ಲ. ಯೋಚನೆ ಮಾಡಿ ಎಷ್ಟಿದೆ ಅಂತ, ಎಷ್ಟು ಡಿಫರೆನ್ಸ್ ಇದೆ ಅಂತ. ಆ ತರ ಇಲ್ಲಿ ಅಷ್ಟೇ ಮಾಹಿತಿ ಅನ್ನೋದು ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ನಾನು ಆ ಬ್ಯಾಚ್ ಅಲ್ಲಿ. ಸೊ ಅಲ್ಲಿ ಹೋಗ್ತಕ್ಕಂಥ ಅಲ್ಲಿ ಅಷ್ಟೇ ನಮಗೂ ಎಷ್ಟೋ ರೀತಿ ಮಾಹಿತಿ, ಅಂದ್ರೆ ಎಷ್ಟೋ ಕೆಮಿಕಲ್ ಸ್ಪ್ರೇ ಮಾಡಿದ್ರೆ ಸಾಯುತ್ತೆ ಅಂತ ಗೊತ್ತು, ಹೆಂಗ್ ಸಾಯುತ್ತೆ ಅಂತ ಗೊತ್ತಿರ್ಲಿಲ್ಲ ನಮ್ಗೆ. ಅದೆಲ್ಲ ಅಲ್ಲಿ ಗೊತ್ತಾಯ್ತು. ಮೋಡ್ ಆಫ್ ಆಕ್ಷನ್, ಅದ್ಭುತವಾದ ಮಾತು. ಮೋಡ್ ಆಫ್ ಆಕ್ಷನ್ ಹೆಂಗ್ ಕೆಲಸ ಮಾಡುತ್ತೆ ಅಂತ ಅಲ್ಲಿ ನಮ್ಮನ್ನ ಸ್ವಲ್ಪ ಟ್ರೈನ್ ಮಾಡ್ತಿದ್ದಾರೆ ಬ್ಯೂಟಿಫುಲ್ ಆಗಿ. ಅಂದ್ರೆ ಒಂದು ಬೆಳೆಗೆ ಸೀಡ್ ಎಷ್ಟು ಕೊಡಬೇಕು ಎಕರೆಗೆ, ಸೀಡ್ ಟ್ರೀಟ್ಮೆಂಟ್ ಹೆಂಗ್ ಮಾಡಬೇಕು, ಸೀಡ್ ಗಿಡ ಆದ್ಮೇಲೆ ಅದಕ್ಕೆ ಏನೇನ್ ರೋಗ ಬರುತ್ತೆ, ಟೆಕ್ನಿಕಲ್ ಟರ್ಮ್ಸ್. ನಮಗ್ ಮೊದ್ಲೆಲ್ಲ ಜನಕ್ಕೆ ಗೊತ್ತಿರೋ ಡೌನಿ, ಪೌಡ್ರಿ, ಟ್ರಿಪ್ಸ್ ಅಷ್ಟೇ, ಹುಳ, ಸಿಂಪಲ್. ಇನ್ ಒಳಗಡೆ ವಿಂಗಡಣೆ ಮಾಡ್ಕೊಂಡೋದ್ರೆ ಇಲ್ಲ. ಡಾಕ್ಟರ್ MBBS ಹೌದು, ಕಾಲ್ಗೊಬ್ರು ಇರ್ತಾರೆ, ನರಕ್ಕೊಬ್ರು ಇರ್ತಾರೆ, ಕಣ್ಗೊಬ್ರು ಇರ್ತಾರೆ, ಕಿವಿಗೊಬ್ರು, ಮೂಗೊಬ್ರು, ಆ ತರ ಇಲ್ಲಿ ಇದೆ. ಅದೆಲ್ಲ ನಮ್ಗಲ್ಲಿ ಕೊಡ್ತಿದ್ದಾರೆ ಮಾಹಿತಿ. ತುಂಬಾ ತುಂಬಾ ಅದ್ಭುತವಾಗಿ 1 ವರ್ಷ 48 ಕ್ಲಾಸ್ ಅಲ್ಲಿ ಅದ್ಭುತವಾಗಿ ಕೊಡ್ತಾರೆ. ಮತ್ತೆ ಪ್ರಾಕ್ಟಿಕಲ್ ಇನ್ನೂ ಕರ್ಕೊಂಡು ಹೋಗ್ತಾರೆ. ನಮಗೆ ಬರೆಯೋದಕ್ಕೆ ಏನೋ ಥಿಯರಿ ಬರೆಯೋದಕ್ಕೆ ಅಂದ್ರೆ ನಾವು ಎಂತೆಂತ ಎಕ್ಸಾಮ್ ಎಲ್ಲ ಬರೆಯಲ್ಲ, ಅಷ್ಟು ಬರೆಸ್ತಾರೆ ಅಲ್ಲಿ. ಅಲ್ಲೆಲ್ಲ ನಮಗೆ ಮಾಹಿತಿ ಸಿಗುತ್ತೆ. ಆ ಮಾಹಿತಿನೆಲ್ಲ ಗ್ಯಾದರ್ ಮಾಡ್ಕೊಂಡ್ರೆ ಇನ್ನೂ ನಾವು ಸ್ಟ್ರಾಂಗ್ ಆಗ್ತೀವಿ. ಹೆಚ್ಚು ಕಮ್ಮಿ ಎಲ್ಲ ತುಂಬಾ ಜನ ಹಂಗೆ ಆಗಿದ್ದಾರೆ ಕೂಡ. ಸೊ ನಾವು ಫಸ್ಟ್ ಬೇಸಿಕಲಿ ರೈತರಿಗೆ ಮಾಹಿತಿ ತಗೊಂಡ್ತೀವಿ. ಫಸ್ಟ್ ಏನಂತ, ನಿನ್ಗೆ ಏನ್ ಪ್ರಾಬ್ಲಮ್, ಗಿಡ ಉಣಿದ್ದಲ್ಲ, ಹಿಂದೆ ಓದ್ ಬೆಳೆಯಲ್ಲಿ ಏನೋ ಪ್ರಾಬ್ಲಮ್ ಇತ್ತ, ಗಿಡ ಸಾಯೋದಿದೆಯಾ, ಗಿಡ ಬೆಳವಣಿಗೆ ಕುಂಠಿತ ಇದೆಯಾ, ಆ ತರ ಒಂದಷ್ಟು ಪಾಸ್ಟ್ ಡೇಟಾನ ತಗೊಂತೀವಿ. ಪಾಸ್ಟ್ ಡೇಟಾ ಕೆಲವ್ರಿಗೆ ಏನು ಮಾಡಕ್ಕಲ್ಲ, ಕೆಲವ್ರು ಬರ್ತಾರೆ, ನಂಗೆ ಇದು ಬೇಕು, ನನ್ಗೆ ಪ್ರಾಡಕ್ಟ್ ಬೇಕು ಕೊಟ್ಬಿಡಿ ಅಷ್ಟೇ ಅಂತವ್ರನ್ನೇನು ಮಾಡಕ್ಕಾಗಲ್ಲ ನಾವು. ಅಂದ್ರೆ ವಿ ಕಾಂಟ್ ಚೇಂಜ್ ದೇಮ್. ಅಂದ್ರೆ ಆರೋಗ್ಯ ಯಾಕೆ ನಾನು ಅವ್ರನ್ನ ಕೇಳಬೇಕು? ನನ್ನ ಕೇಳಿದೀರಾ ಅಂದಿದ ತಕ್ಷಣ ನೀವು ತಗೊಂಡೋಗ್ಬೇಕು ಅಂತ ಕಾನೂನು ಎಲ್ಲೂ ಇಲ್ವಲ್ಲ. ಹೌದು, ಕರೆಕ್ಟ್. ಸಿಂಪಲ್ ಲಾಜಿಕ್. 1 ನಿಮಿಷ ಇದೆಯಲ್ಲ ಆಲೋಚನೆ ಮಾಡ್ಬಿಟ್ರೆ, ಒಪಿನಿಯನ್ ತಗೊಳ್ಳಿ, ಮಾಡೋದು ಬಿಡೋದು ನಿಮ್ಗೆ. ಯಾವುದೇ ಮದ್ದಂಗಡಿಯವರಾಗ್ಬೋದು, ನೀವು ಬಂದು ಮಾಹಿತಿ ಕೇಳಿದ ತಕ್ಷಣ ತಗೊಂಡೋಗಿಲ್ಲ ಅಂದ್ರೆ ಕಟ್ ಹಾಕಿರೋ ಉದಾಹರಣೆ ಯಾವ್ದು ಇಲ್ಲ. ಮಾಹಿತಿ ತಗೊಳ್ಳಿ ಫಸ್ಟ್. ನೀವು ಅದನ್ನ ಬಳಸೋದು ಬಿಡೋದು ನಿಮ್ಮ ಆಲೋಚನೆಗೆ ಬಿಟ್ಟಿದ್ದು. ಮಾಹಿತಿ ತಗೊಂಡು ಕರೆಕ್ಟ್ ಮದ್ದನ್ನ ಕರೆಕ್ಟ್ ಸ್ಟೇಜ್ ಅಲ್ಲಿ. ಎಷ್ಟು ಮಾಹಿತಿನ ಒಂದು ಸಿಂಪಲ್ ಹೇಳ್ತೀನಿ. ಕೆಲವೊಂದು ಟ್ರಿಪ್ಸ್ಗೆ ಅಂತ ನಾವು ಸ್ಪ್ರೇ ಮಾಡ್ತೀವಿ. ಮಳೆಗಾಲದಲ್ಲಿ ಮಾಡಿದಾಗ ಅದ್ಭುತವಾಗಿ ಪರ್ಫಾರ್ಮ್ ಮಾಡುತ್ತೆ. ಬೇಸಿಗೆಗಾಲದಲ್ಲಿ ಮಾಡಿದಾಗ ಸ್ಕಾಚಿಂಗ್ ಬಂದ್ಬಿಡುತ್ತೆ. ಯಾಕೆ ಬರುತ್ತೆ? ಮೊದಲನೇದು, ಮಳೆಗಾಲದಲ್ಲಿ ಈಗ ಬೇಸಿಗೆಯಲ್ಲಿ ಚೆನ್ನಾಗಿ ಈಗ ಆಟ ಆಡ್ಬೇಡ, ನಾವು ಆಟ ಆಡ್ಬಿಟ್ಟು ಸೆಕೆ ಬರುತ್ತೆ, ಏನು ಮಾಡಬೇಡ, ಬರೀ ತಣ್ಣೀರ್ನ ಹಿಂಗೆ ಹಾಕೊಂಡ್ಬಿಟ್ಟು ಬಿಸಿಲುಗೋರೆ ನಮ್ಗೆ ಉರಿಯುತ್ತೆ. 100% ಪ್ಯೂರ್ ವಾಟರೇ ಹಂಗಾದಾಗ ಕೆಮಿಕಲ್ ಮಿಕ್ಸ್ ಆಗಿರ್ತಕ್ಕಂಥದ್ದು ಇನ್ನ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಯಾವುದೇ ಒಂದು ಕೆಮಿಕಲ್ನ ಶುಡ್ ನಾಟ್ ಬಿ ಸ್ಟೋರ್ಡ್ ಆರ್ ಪ್ರಿಸರ್ವ್ಡ್ ಅಬೌವ್ 32 ಡಿಗ್ರಿ ಸೆಲ್ಸಿಯಸ್ ಅಂತ ಇರುತ್ತೆ. ಹೌದು. ನಾನು 35 ಡಿಗ್ರಿಯಲ್ಲಿ ಸ್ಪ್ರೇ ಮಾಡಿಬಿಟ್ರೆ ತೊಂದರೆ ಆಗುತ್ತೆ. ಹಂಗಾಗಿ ಜನಗಳು ಸ್ವಲ್ಪ ತಾಳ್ಮೆ ತಗೊಂಡು ವಿಚಾರಗಳನ್ನ ವಿನಿಮಯ ಮಾಡಿ, ವಿಚಾರಗಳನ್ನ ತಿಳ್ಕೊಂಡು, ಮತ್ತೆ 10 ಜನನ ಕೇಳಕ್ ಹೋಗ್ಬಾರ್ದು. ರೈತರು ಅದೊಂದು ಮಿಸ್ಟೇಕ್ ಮಾಡ್ತಾರೆ. 10 ಜನನ ಒಂದ್ಸತಿ ಅಲ್ಲಿ ಒಂದ್ಸತಿ ಇಲ್ಲಿ ಬೇಡ, ಒಬ್ಬರನ್ನ ತಗೊಳ್ಳಿ ಅಥವಾ ಇಬ್ಬರನ್ನ. ಸೆಕೆಂಡ್ ಒಪಿನಿಯನ್, ಫಸ್ಟ್ ಒಪಿನಿಯನ್, ಸೆಕೆಂಡ್ ಒಪಿನಿಯನ್, ಇನ್ನೂ ಬೇಕಿರೋ ಥರ್ಡ್ ಒಪಿನಿಯನ್ ತಗೊಳ್ಳಿ. ಅದನ್ನ ತಗೊಂಡು ಯಾವ್ದು ರೈಟು ಅಂತ ಅವರು ಆಲೋಚನೆ ಮಾಡಿ. ಅಂದ್ರೆ ವ್ಯವಸಾಯನೇ ಅವ್ರದ್ದು ವೃದ್ಧಿ ಆಗಿರ್ತಕ್ಕಂಥವ್ರು. ಯಾರ ಹತ್ರ ಮಾಹಿತಿ ಇಲ್ದ ಅವರು. ಮತ್ತೆ ಎಷ್ಟೋ ಕಂಪ್ನಿಗಳು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ. ಏನೋ ಒಂದು ಪ್ರಾಡಕ್ಟ್ ಲಾಂಚ್ ಆದಾಗ ಹೆಂಗ್ ಬಳಸ್ಬೇಕು ಏನು ಅಂತ ಅದನ್ನ ತಗೊಳ್ಳಿ. ಫಾರ್ಮರ್ ಮೀಟಿಂಗ್ಸ್ ಗಳ ಮೂಲಕ. ಈಗ ನೀವು ಒಂದು ಟ್ರೈನಿಂಗ್ ಹೋಗ್ಬೇಕಾದ್ರೆ 1 ಲಕ್ಷ ಆಗುತ್ತೆ, ಕರೆಕ್ಟಾ? ಕರೆಕ್ಟ್. ಅಲ್ಲಿ ಫ್ರೀಯಾಗಿ ಕೊಡ್ತಿದಾರಲ್ಲ. ಆ ಒಂದು ಪ್ರಾಡಕ್ಟ್ಗೆ ಎಷ್ಟು ದಿನ R&D, ಅಂದ್ರೆ ಒಂದು ಮದ್ದನ್ನ ಎಷ್ಟು ಸತಿ ಬಳಸ್ಬೇಕು. ಜ್ವರ ಬಂದಾಗ ಡಾಕ್ಟರ್ ಏನಂತಿರ್ತಾರೆ, ಪ್ಯಾರಾಸಿಟಮಾಲ್ ಬೆಳಗ್ಗೆ ಒಂದು ತಗ, ಮಧ್ಯಾಹ್ನ ಒಂದು ತಗ. 1 ಶೀಟ್ ತಗೊಂಡ್ಬಿಟ್ಟು 1 ಅವರ್ಗೆ ಒಂದೊಂದು ತಗೊಂಡ್ಬಿಡ್ರಿ. 1 ಶೀಟ್ ತಗೊಂಡು 1 ಅವರ್ಗೆ ಒಂದೊಂದು ತಗೊಂಡ್ಬಿಡಿ. ಜ್ವರ ಜಾಸ್ತಿ ಇದೆ ಅಂತ. ಇಟ್ ಈಸ್ ಪಾಸಿಬಲ್. ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಅಡ್ಡ ಪರಿಣಾಮ ಆಗುತ್ತೆ. ಹಂಗಾಗಿ ರೈತನಿಗೂ ಕೂಡ ಮಾಹಿತಿ ಬೇಕು. ಮಾಹಿತಿ ತಗೊಂಡು ಆ ನಂತರ ಅವ್ರನ್ನ ಎಕ್ಸಾಮ್ ಏನು ಮಾಹಿತಿ, ಸಣ್ಣ ಪುಟ್ಟ ಮಾಹಿತಿ. ಸ್ಪ್ರೇ ನಾರ್ಜೆಲ್ ಅಂತ ಕೊಡ್ತಾರೆ. ಅದಕ್ಕೆ ಪ್ರತಿಯೊಂದು ಸ್ಪ್ರೇ ಮಾಡ್ಬೇಕಾದ್ರೆ ಅದಕ್ಕೊಂದು ಮುಂದೆ ಒಂದು ನಾರ್ಜೆಲ್ ಅಂತ ಒಂದು ಪ್ಲೇಟ್ ಇರುತ್ತೆ, ಮತ್ತೆ ಕೆಲವೊಂದು ನಾರ್ಜೆಲ್ ಸೈಜ್ ಇರುತ್ತೆ. ಅದು 0.6 mm to 0.6 mm, 0.8 mm, 1 mm, 1.2, 1.5, 2 mm ವರೆಗೂ ಇರುತ್ತೆ. ಇದೇನ್ ಮಾಡುತ್ತೆ ಅಂದ್ರೆ ಫಾಗ್ ನ ಡಿಸೈಡ್ ಮಾಡುತ್ತೆ. ಹೌದು.
ಒಂದೊಂದು ನಾರ್ಜಲ್ಗೆ ಇಷ್ಟು ಲೀಟರ್ ಕೆಪಾಸಿಟಿ ಅಂತ ಇರುತ್ತೆ. ಅಷ್ಟಾದ ಮೇಲೆ ಅದೇನಾಗುತ್ತೆ, ಸವಕಳಿ ಆಗೋಕೆ ಶುರು ಆಗುತ್ತೆ. ಈಗ ನಾವು ಇದನ್ನ ಬಳಸ್ತಾ ಇದ್ರೆ ಲಾಸ್ಟ್ ಒಂದಿನ ಸೌದಿ 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 ಥಿಕ್ನೆಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಬಂಗಾರ ನಾವು ಕೊಂಡಾಗ 10 ಗ್ರಾಮ್ ಇರುತ್ತೆ, ಒಂದು 10 ವರ್ಷ ಬಳಸಿದಾದ್ಮೇಲೆ ಹೋದ್ರೆ ಗ್ಯಾರಂಟಿ 10 ಗ್ರಾಮ್ ಇರಲ್ಲ, ಅದು ಒಂದ್ ಗ್ರಾಮ್ ಕಡಿಮೆ ಇರುತ್ತೆ. ಅದನ್ನ ಸವಕಳಿ ಅಂತೀರಿ. ಅಂದ್ರೆ ನಮಗೆ ಕಣ್ಣಿಗೆ ಕಾಣಿಸಲ್ಲ ಅದು, ಬಟ್ ರಿಯಲಿಸ್ಟಿಕಲಿ ಸವಕಳಿ ಆಗಿರುತ್ತೆ. ಆ ಸವಕಳಿ ಆಗಿ ಏನಾಗುತ್ತೆ, 100 ಲೀಟರ್ ತಗೊಬೇಕು, 120-130 ಲೀಟರ್ ತಗೊಂತ ಏನ್ ಲಾಸ್ ರೈತರಿಗೆ? 20 ಲೀಟರ್ ಮದ್ದು ಜಾಸ್ತಿ ತಗೊಬೇಕು. ನಾನ್ ಸ್ಪ್ರೇ ಜಾಸ್ತಿ ಮಾಡದ್ನಲ್ಲ, ರಿಸಲ್ಟ್ ಬರಲ್ಲ. ನಾನ್ ಸ್ಪ್ರೇ ಜಾಸ್ತಿ ಮಾಡ್ಬಿಟ್ಟಿನಿ, ರಿಸಲ್ಟ್ ಬರಲ್ಲ. ನಾನು ಒಂದು ಮುದ್ದೆ ತಿನ್ನೋ ಮುಂದೆ ಮುದ್ದೆ ತಿನ್ಬೇಕು, 2 ಮುದ್ದೆ ತಿಂದ್ರೆ ಆಗಲ್ಲ, ಸಾಧ್ಯ ಇಲ್ಲ, ಜೀರ್ಣ ಇಲ್ಲ. ಎಲ್ಲೋ ಮದುವೆಗೆ ಹೋಗಿರ್ತೀರಿ, ಮಟನ್ ಮಾಡಿದಿರಿ ಅಂದ್ಬಿಟ್ಟು 10 ಪೀಸ್ ತಿನ್ನೋ ಜಾಗದಲ್ಲಿ 20 ಪೀಸ್ ತಿನ್ನೋಕ್ ಸಾಧ್ಯನೇ ಇಲ್ಲ. ನನಗ್ ನಾಳೆಗೂ ಬೇಕು ಅಂತ ತಿನ್ನಕ್ ಆಗೋದೇ ಇಲ್ಲ. ಎಷ್ಟು ಬೇಕೋ ಮಿನಿಮಮ್ ಮ್ಯಾಕ್ಸಿಮಮ್, ಗನಿಷ್ಠ ಎಷ್ಟು ಮಿನಿಮಮ್ ಟು ಮ್ಯಾಕ್ಸಿಮಮ್ ಅನ್ನೋ ರೇಷಿಯೋ ನಮ್ಮ ತಲೆಯಲ್ಲಿ ಇರಲೇಬೇಕು. ಡಾಟಾ ಡ್ರಿವನ್ ಬಗ್ಗೆ ಒಂದು ಹೇಳ್ತಾ ಇದ್ರಿ, ಅದ್ರ ಜೊತೆಗೆ ಮಾರ್ಕೆಟಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ಇನ್ನು ಬೇರೆ ಯಾವ್ಯಾವೆಲ್ಲ ಪ್ಲಾನ್ಸ್ ಗಳಿದೆ ಸಿರಿಸಿಗಿ ಕಡೆಯಿಂದ ಫಾರ್ಮರ್ಸ್ ಗಳಿಗೆ ಫ್ಯೂಚರ್ ಅಲ್ಲಿ? ಹಂಗಾಗಿ ಏನು ಬೆಳಿಬೇಕು, ಎಷ್ಟು ಪ್ರಮಾಣದಲ್ಲಿ ಬೆಳಿಬೇಕು, ಅಂದ್ರೆ ಅವಶ್ಯಕತೆಗಿಂತ ಜಾಸ್ತಿ ಬೆಳೆದ್ರೆ ಅದು ವೇಸ್ಟ್. ಹಾಗಾಗಿ ಅದ್ರ ಬೆಳೆಯೋದ್ರ ಬಗ್ಗೆ ಅವ್ರಿಗೆ ತುಂಬಾ ಗಮನ ಇರಬೇಕು. ಏನು ಬೆಳಿತಾ ಇದ್ದೀನಿ ನಾನು, ಅದು ಮಾರ್ಕೆಟ್ ಅಲ್ಲಿ ಹೋಗುತ್ತಾ ಇಲ್ವಾ? ಆಲೂಗಡ್ಡೆ ಆಗ್ತದೆ, ಎಲ್ರೂ ಆಲೂಗಡ್ಡೆ ಆಗ್ಬಿಡ್ತಾರೆ, ಆಬ್ವಿಯಸ್ಲಿ ಬಿದ್ದೋಗುತ್ತೆ. ಟೊಮೆಟೊ ಬೆಳೆದ್ರೆ ಎಲ್ರೂ ಟೊಮೆಟೊ ಬೆಳಿತಾರೆ. ಆಗ ರೈತರು ಲಾಸ್ ಆಯ್ತು. ಎಷ್ಟು ಕಷ್ಟ ಬಿದ್ದಿರ್ತಾರೆ ರೈತ, ಅಂದ್ರೆ ಹಗಲು ರಾತ್ರಿ ಕಾವಲು ಬೆಳೆ ಇರಬೇಕು, ಕಳ್ತನ ಆಗ್ಬಿಡ್ತಾರೆ. ಹಾಗಾಗಿ ಏನ್ ಬೆಳಿಬೇಕು, ಎಷ್ಟು ಬೆಳಿಬೇಕು ಅನ್ನೋದ್ರ ಬಗ್ಗೆ ಹೇಳ್ಬೇಕು. ಮತ್ತೆ ಮಾರ್ಕೆಟಿಂಗ್ ವೆರಿ ಇಂಪಾರ್ಟೆಂಟ್. ಪ್ಯಾಕೇಜಿಂಗ್ ನಾವೆಲ್ಲ ಏನ್ ಮಾಡ್ತಿದೀರಿ, ಒಂದು ಗೋಣಿ ಚೀಲದಲ್ಲಿ ತುಂಬ್ಕೊಂಡು ಹೋಗ್ತೀವಿ, ಮಾರ್ಕೆಟ್ಗೆ ಹಾಕ್ತಿವಿ. ಅದನ್ನೇ ಒಬ್ರು ಏನ್ ಮಾಡ್ತಾರೆ, ಕ್ಲೀನ್ ಆಗಿ ಪ್ಯಾಕೇಜ್ ಮಾಡಿ ಒಂದು ಸ್ಟಿಕ್ಕರ್ ಹಾಕ್ಬಿಟ್ಟು ಮಾಡ್ತಾರೆ. ಸೆಗ್ರಿಗೇಷನ್ ಅಂದ್ರೆ ಕ್ವಾಲಿಟಿನ ಸೆಗ್ರಿಗೇಷನ್ ಮಾಡಬೇಕು. ನಾವು ಆ ಕ್ವಾಲಿಟಿಗೆ ಆ ರೇಟ್ ಕೇಳಬೇಕು. ಮಾರ್ಕೆಟಿಂಗ್ ಅಲ್ಲಿ ರೈತರು ಏನೇನೆಲ್ಲ ಮಾಡ್ಬೋದು ಅಂದ್ರೆ, ರೈತರ ಲಾಭ ಹೆಚ್ಚಿಸೋದಕ್ಕೆ ಅವ್ರು ಏನೇನೆಲ್ಲ ಮಾಡ್ಬೋದು ಅಂದ್ರೆ, ಒಂದು ಕ್ವಾಲಿಟಿನ ಇಂಗಂಡ ಮಾಡಬೇಕು. ಎ ಕ್ವಾಲಿಟಿ, ಬಿ ಕ್ವಾಲಿಟಿ, ಸಿ ಕ್ವಾಲಿಟಿ ಗ್ರೇಡಿಂಗ್ ಮಾಡಬೇಕು. ಗ್ರೇಡಿಂಗ್ ಮಾಡ್ಕೊಬೇಕು. ಗ್ರೇಡಿಂಗ್ ಮಾಡ್ಕೊಂಡು ಗ್ರೇಡಿಂಗ್ ನ ಪ್ಯಾಕೇಜಿಂಗ್ ಚೇಂಜ್ ಮಾಡ್ಕೊಂಡು, ಪ್ಯಾಕೇಜಿಂಗ್ ಚೇಂಜ್ ಆಗಬೇಕು. ಒಂಥರ ಒಂದು ಪ್ರೆಸೆಂಟಬಲ್ ಫಾರ್ಮ್, ಬ್ಯೂಟಿಫುಲ್ ಆಗಿ ಪ್ರೆಸೆಂಟಬಲ್ ಫಾರ್ಮ್ ಅಲ್ಲಿ ಪ್ಯಾಕೇಜಿಂಗ್ ನ ಚೇಂಜ್ ಮಾಡ್ಕೊಬೇಕು. ಅವಾಗ ಏನಾಯ್ತು, ಎ ಕ್ವಾಲಿಟಿ ಈ ಪ್ಯಾಕಿಂಗ್, ಬಿ ಕ್ವಾಲಿಟಿ ಪ್ಯಾಕಿಂಗ್, ಸಿ ಕ್ವಾಲಿಟಿ ಪ್ಯಾಕಿಂಗ್. ಕರೆಕ್ಟ್ ಅಲ್ವಾ? ಒಂದು ಗೋಲ್ಡ್ ಗೋಲ್ಡ್ ಪೆನ್ ಕಡೆ ಒಂದು ಪೇಜ್ ಕೊಡ್ತಾನೆ. ಹೌದು. ಬೇರೆ ಕಡೆ ಬರೀ ಪೇಪರ್ ಅಂತ ಸುತ್ಕೊಡ್ತಾರೆ, ಇದನ್ನೇ ಪ್ಯಾಕೇಜಿಂಗ್. ಹಂಗಾಗಿ ಸೊ ಆ ಪ್ಯಾಕೇಜಿಂಗ್ ನ ಚೇಂಜ್ ಮಾಡ್ಕೊಬೇಕು. ಅಲ್ಲಿ ಒಂದು ಪ್ಲಸ್ ಆಯ್ತು. ಮತ್ತು ಎರಡನೇದು ಎಕ್ಸ್ಪೋರ್ಟ್ ಮಾಡಿದ್ರೇನೆ ನಾವು ಆ ಸ್ಟ್ಯಾಂಡರ್ಡ್ ಆಫ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಪಾಸಿಬಿಲಿಟಿ ಇದೆಯಾ? 100%. ಎಷ್ಟೋ ಜನ ಇದ್ದಾರೆ. ಈಗ ದಾಳಿಂಬೆ, ಈಗ ನಮ್ಮ ಡಾಕ್ಟರ್ ಸುನೀಲ್ ತಮ್ಮಂಗ್ಳೆ ಅವರು ಮತ್ತೆ ತುಂಬಾ ಜನ ಡಾಕ್ಟರ್ಸ್ ಎಲ್ಲ ಸೇರಿ ರೈತರಿಗೆ ಇನ್ಸ್ಪಿರೇಷನ್ ಆಗಿ ಆ ದಾಳಿಂಬೆ ತಗೊಂಡೋಗಿ ಬೇರೆ ಕಡೆ ಮಾರಬೇಕು ಅನ್ನೋ ಅಜೆಂಡಾದಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ಆ ಕ್ವಾಲಿಟಿನ ಬೆಳಿತಿದ್ದಾರೆ. ಸರ್ ಕ್ವಾಲಿಟಿಗೆ ಸರ್ ರೇಟ್ ಇಲ್ಲಿ. ಸರ್ ಒಂದು ಡೈಮಂಡ್ ಸಿಗುತ್ತೆ, ಡೈಮಂಡ್ ಸಿಕ್ಕಿದಿನ ಅದರ ಮೇಲೆ ಫುಲ್ ಮಣ್ಣು ಇರುತ್ತೆ. ಕರೆಕ್ಟ್ ಅಲ್ವಾ? ಕರೆಕ್ಟ್. ಅವತ್ತು ಆ ಡೈಮಂಡ್ ಬೆಲೆ ನಿಜವಾಗಿ ನಿಮ್ಗೆ ಗೊತ್ತಿರಲ್ಲ. ಅದು ಯಾವಾಗ ಅದು ಕ್ಲೀನಾಗಿ ಒಂದು ಪಾಲಿಶ್ ಹಾಕಿ ಒಂದು ಬಂಗಾರದ ಇದ್ರ ಮೇಲೆ ಲೇಪನೆ ಮಾಡೋದನ್ನ ಕುದಿಸಿದಾಗ ಅದ್ರ ವ್ಯಾಲ್ಯೂ ಚೇಂಜ್ ಆಯ್ತು. ಇದನ್ನೇ ನಾವು ಮಾಡ್ಬೇಕಾಗಿರೋದು ಇಲ್ಲಿ, ಕ್ವಾಲಿಟಿ ಮಾಡ್ಬೇಕು. ಅವಾಗ ನೀವು ನನಗ ಡೈಮಂಡ್ ಮಣ್ಣಲ್ಲಿದ್ದಾಗ ನನಗ ಡೈಮಂಡ್ ಐತೆ ಎಸ್ಕೊಂಡು ಹುಡ್ಕೊಂಡು ಹೋಗ್ಬೇಕು. ಇವಾಗ ಏನು ಬೇಕಿಲ್ಲ, ಅಲ್ಲಿ ಬಿಸಾಕಿ ಸಾಕೋದಕ್ಕೊಂದು ಬರ್ತಾನೆ ವ್ಯಾಪಾರಸ್ಥ ಕೊಂಡ್ಕೊಂಡು ಹೋಗ್ತಾನೆ. ವಿಭಿನ್ನವಾಗಿ ಮಾಡ್ಬೇಕು ಟೆಕ್ನಾಲಜಿ. ಅವತ್ತು ನಾವು ಚಿಂದಲೆ ಹಾಕೊಡ್ತಾ ಇದ್ರಿ, ಇವತ್ತು ಚಿಂದಲೆ ಹಾಕೊಡ್ತಾ ಇದ್ರಿ. ಏನ್ ವ್ಯತ್ಯಾಸ ಆಯ್ತು? ಏನೂ ವ್ಯತ್ಯಾಸ ಆಗ್ತಾ ಇಲ್ಲ. ಅಂದ್ರೆ ಇವಾಗ ನಾನು ಬಹಳಷ್ಟು ಈ ಎಕ್ಸ್ಪೋರ್ಟ್ ಬಗ್ಗೆ ಎಲ್ಲ ಸ್ವಲ್ಪ ರಿಸರ್ಚ್ ಮಾಡ್ತಿದ್ದೀನಿ. ಮತ್ತೆ ನಮ್ಮ ಫ್ಯಾಮಿಲಿ ಕೂಡ ಒಬ್ರು ಎಕ್ಸ್ಪೋರ್ಟ್ ಕಂಪ್ನಿ ವರ್ಕ್ ಮಾಡೋರು ಇದ್ದಾರೆ. ಸೊ ಹಾಗಾಗಿ ಅವ್ರು ಹೇಳ್ತಿರ್ತಾರೆ, ಮಹಾರಾಷ್ಟ್ರದಲ್ಲಿ ಗ್ರೇಪ್ಸ್ ಗಳನ್ನ ಬಹಳಷ್ಟು ಜನ ಎಕ್ಸ್ಪೋರ್ಟ್ ಮಾಡ್ತಾರೆ. ಗ್ರೇಪ್ಸ್ ನ ಬೆಳೆಯೋದನ್ನೇ ಎಕ್ಸ್ಪೋರ್ಟ್ ಮಾಡ್ಬೇಕು ಅಂತ ಬೆಳೆಯೋರಿದ್ದಾರೆ. ಆದ್ರೆ ನಮ್ ಚಿಕ್ಕಬಳ್ಳಾಪುರದಲ್ಲಿ ಇಷ್ಟೆಲ್ಲ ಫೆಸಿಲಿಟಿ ಇದೆ, ರೈತರು ಇಷ್ಟೆಲ್ಲ ಕಷ್ಟಪಡ್ತಾರೆ, ನೀರಿಗೆ ಸಮಸ್ಯೆ ಇದ್ರು ಅಷ್ಟು ಚೆನ್ನಾಗಿ ಬೆಳೆ ತೆಗಿತಾರೆ. ನಮ್ಮಲ್ಲಿ ಅದು ಆಗ್ತಾ ಇಲ್ಲ. ಏನ್ ರೀಸನ್ ಇರ್ಬೋದು ಅಂತ ನಾವು ಬಹಳಷ್ಟು ಚರ್ಚೆ ಮಾಡ್ತೀವಿ. ನಿಮ್ಗೆ ಏನ್ ಅನ್ಸುತ್ತೆ ಸರ್? ಸರ್ ಅದನ್ನೇ ಹೇಳೋದು, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಯಲ್ಲಿ ಇದುವರೆಗೂ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥ 7 ರೈತರೇ ಇಲ್ಲ. ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥ 7 ರೈತರೇ ಇಲ್ಲ ಅಂದ್ರೆ ಅವ್ರ ಧೈರ್ಯ ಲೆಕ್ಕ ಹಾಕ್ತೀವಿ. ಅಂದ್ರೆ ಜೈ ಜವಾನ್ ಜೈ ಕಿಸಾನ್. ಭಾರತದ ಮಿಲಿಟರಿ ಎಷ್ಟು ಪವರ್ಫುಲ್, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ ಪವರ್ಫುಲ್. ಸೂಪರ್. ಅದೇ ನಮ್ಮ ಬಂಗಾರದ ನಾಡು ಅನ್ನೋದು. ಅದಕ್ಕೆ ನಮ್ಮ ಸುಮ್ಮನೆ ಆಗಲ್ಲ ಸರ್. 100% ಸರ್. ಶ್ರಮಜೀವಿಗಳು. ಹೌದೌದು ಸರ್, 100%. ಸರ್ ಒಬ್ಬೊಬ್ಬರದ್ದು ಒಂದೊಂದು ಸರ್ ಅವ್ರವ್ರ ವಿಭಿನ್ನವಾದ ಶೈಲಿ, ಅವ್ರದ್ದು ಒಂದು ಐಡಿಯಾಲಜೀಸ್, ಕಳೆ ತೆಗೆಯೋದಕ್ಕೆ ಸ್ಕಿಲ್ ಆಗ್ಬೋದು, ಎಲ್ಲ ಬ್ಯೂಟಿಫುಲ್. ಬಟ್ ಮಾರ್ಕೆಟಿಂಗ್ ಅಲ್ಲಿ ಅಷ್ಟು ತಲೆ ಆಗ್ತಾ ಇಲ್ಲ ಅವರು. ಇದು ನನ್ನ ಸಂಬಂಧ ಅಲ್ಲ, ಬೆಳೆಯೋದು ನನ್ನ ಸಂಬಂಧ ಅಂದ್ಬಿಟ್ಟು ಅಲ್ಲ ನಿಂತೋಗ್ತಿದ್ದಾರೆ. ಅದೇ ದೊಡ್ಡ ಪ್ರಾಬ್ಲಮ್ ಆಗ್ತದೆ ಇಲ್ಲಿ. ಒಂದು ಎಕ್ಸಾಮ್ ಮುಂದೆ ಹೋಗಿ ಮಾರ್ಕೆಟಿಂಗ್ಗೆ ನಾವು ವೇ ಆಫ್ ಪ್ರೆಸೆಂಟೇಶನ್. ಈಗ ಎಷ್ಟೋ ಜನ ತಾಯಿಯನ್ನು ಚೇಟೆಕಾಯಿ ತರ್ತಿದ್ದಾರೆ. ಹೌದು.
ತುಂಬಾ ತರ ಇದೆ. ಆಪಲ್ ಬೆಳೆದ್ಬಿಟ್ರಲ್ಲ ಸರ್ ನಮ್ಮ ರೈತರು, ಆಪಲ್ ಅಸಾಧ್ಯ ಸಾಧ್ಯ ಮಾಡ್ಬಿಟ್ಟು ಆಪಲ್ ಬೆಳೆದ್ಬಿಟ್ಟು ಅಲ್ಲಿಗೆ ನಮ್ಮಲ್ಲಿ ಶಕ್ತಿ ಅಂದ್ರೆ ಇದೆಲ್ಲ ಬೆಳೆಯಕತ್ತ. ಖಂಡಿತವಾಗಿ ಜಗತ್ತಲ್ಲಿ 365 ದಿನ ದ್ರಾಕ್ಷಿ ಸಿಗ್ತಕ್ಕಂತ ಡಿಸ್ಟ್ರಿಕ್ಟ್ ಚಿಕ್ಕಬಳ್ಳಾಪುರ ಮಾತ್ರ ಮಳೆ ಇರಲಿ ಏನು ಇರಲಿ ಬೆಳಿತಾವ್ರೆ. ಹೌದು. ಮಹಾರಾಷ್ಟ್ರದಲ್ಲಿ ಬೆಳಿಬೇಕಾದ್ರೆ ಬಾಯಿ ಬೆಳಿತಾರೆ. ಹೌದು, ಕರೆಕ್ಟ್ ಅಲ್ವಾ? ಅಂದ್ರೆ ನಾವು ಅಂದ್ರೆ ಪ್ರಕೃತಿಯ ವಿರುದ್ಧವಾಗಿ ಕೂಡ ಬೆಳೆ ಬೆಳಿತಾ ಇದ್ವಿ. ಅಷ್ಟು ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಇರ್ತಕ್ಕಂತ ಶಕ್ತಿ ನಮ್ಮಲ್ಲಿದೆ. ಬಟ್ ಮಾರ್ಕೆಟಿಂಗ್ ಅಲ್ಲಿ ಯಾಕೆ ನಾವು ಹಿಂದೆ ಹೋಗ್ತಾ ಇದೀವಿ? ಅದನ್ನೆಲ್ಲ 12% ಇಷ್ಟೆಲ್ಲ ಮಾಡೋರಿಗೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಫ್ಲೈಟ್ ಎಕ್ಸಿ ತರಕಾರಿ ಕಳ್ಸೋದು ಲೆಕ್ಕನ ಸರ್. ಮೊನ್ನೆ ನಾನು ಹೇಳ್ತಿದ್ದೆ, ಸಂತೋಷ್ ಅಣ್ಣ ಅಂತ ಇದಾರೆ ಅಂತ, ಅವರು ಕಲ್ಯಾಣಿ ಸಿಲ್ಕ್ ಅಂದ್ರೆ ಚಾಕಿನ ಮಾಡಿ ರೈತರಿಗೆ ಕೊಡ್ತಿದ್ದಾರೆ. ಅವರು ರೈತರ ಸರ್ವಿಸ್ ಮಾಡ್ತಿದ್ದಾರೆ. ಅವ್ರ ಚಾಕಿನ ಥೈಲ್ಯಾಂಡ್ ಕಳ್ಸಿದ್ರು. ಹೌದು, ಇಲ್ಲಿಂದ. ಹೌದು. ಓಕೆ. ಅಂದ್ರೆ ಒಂದ್ ನಾವೇನ್ ತರಬಹುದು ನಾವು ಅಲ್ಲಿಂದ, ಏನ್ ಬೇಕಾದ್ರೂ ತರಬಹುದು. ಅದಕ್ಕೊಂದು ಸೆಟ್ ಆಫ್ ಗೈಡ್ಲೈನ್ಸ್ ಇರ್ತದೆ. ಅದಕ್ಕೊಂದು ಕ್ವಾಲಿಟಿ ಆಫ್ ಪೀಪಲ್ ಬೇಕು, ಒಂದು ಒಗ್ಗಟ್ಟು ಬೇಕಷ್ಟೇ. ಅಲ್ಟಿಮೇಟ್ಲಿ ಒಗ್ಗಟ್ಟು, ರೈತರೆಲ್ಲ ಒಗ್ಗಟ್ಟಾಗಿ ಒಂದು ಎಕ್ಸ್ಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಕೋಲ್ಡ್ ಸ್ಟೋರೇಜ್ ಏನೋ ತರಕಾರಿ ಬೆಳೆದು ಬಿಟ್ರಿ, ನಾವು ಗೊತ್ತಿಲ್ಲ ಎಲ್ರೂ ಸರಿ ಬೆಳೆದು ಬಿಟ್ರಿ. ಜಾಸ್ತಿ ಆದಾಗ ಅದೊಂದು ಕೋಲ್ಡ್ ಸ್ಟೋರೇಜ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಇದೆ. ಸ್ಟೋರ್ ಮಾಡ್ಕೊಂಡು ಸರ್ ಸಿಂಪಲ್ ಸರ್. ಟೊಮೆಟೊ ರೇಟ್ ಬಂದಿದೆ ಮತ್ತೆ ಬಿದ್ದೋಗಿದೆ ಮತ್ತೆ ಬರುತ್ತೆ. ಕರೆಕ್ಟ್ ಅಲ್ವಾ? ಇಷ್ಟೇ ಆಗ್ತಾ ಇರೋದು. ಇಷ್ಟೊತ್ತು ವಿಸ್ತಾರವಾಗಿ ತಾವೆಲ್ಲ ಅಗ್ರಿಕಲ್ಚರ್ ಆಗಿರ್ಬೋದು, ಸಿರಿಸುಗ್ಗಿ ಬಗ್ಗೆ ಆಗಿರ್ಬೋದು ಮಾಹಿತಿನ ಹಂಚ್ಕೊಂಡ್ರೆ ಒಳ್ಳೆ ಡಿಸ್ಕಷನ್ ಆಯ್ತು. ನಮ್ಮ ಒಂದು ಕೊನೆಯ ಸೆಗ್ಮೆಂಟ್ ಬಂದಿದ್ದೀವಿ ಸರ್. ಈ ಸೆಗ್ಮೆಂಟ್ ಅಲ್ಲಿ ಏನಂದ್ರೆ, ನೀವು ಯೂತ್ ಇರೋದ್ರಿಂದ, ಒಂದು ಅಗ್ರಿ ಆಂಟರ್ಪ್ರೂನರ್ ಅಥವಾ ಅಗ್ರಿ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಇರೋದ್ರಿಂದ ಮುಂಬರುವಂತ ಯೂತ್ ಗಳಿಗೆ ನೀವೇನಾದ್ರೂ ಸಲಹೆ, ಸೂಚನೆಗಳು, ಕಾಷನ್ಸ್ ಏನಾದ್ರೂ ಕೊಡೋದಿದ್ರೆ ಕೊಡ್ಬೋದು ಸರ್. ಈ ಸಮಯ ನಿಮ್ದು ಸರ್. ಡೆಫಿನೆಟ್ಲಿ ನೀವು ಕೂಗಿದ ತಕ್ಷಣ ನಾನು ಈ ಮೀಟಿಂಗ್ ಬರೋದಕ್ಕೆ ಅದೇ ಮೇನ್ ಕಾರಣ. ಮೊದಲನೇದೇನಪ್ಪಾ ಅಂದ್ರೆ, ನಾವು ರೈತ ಕುಟುಂಬದಿಂದ ಬಂದು ತುಂಬಾ ಕಷ್ಟಗಳನ್ನ ಹೇಳಿದೆ. ನಿಮ್ಮ ಹತ್ರನೇ ಇಲ್ಲಿ ಬಂದು ನಾವು ದುಡ್ಡಿಲ್ಲ ಅಂದ್ಬಿಟ್ಟು ಕಮ್ಮಿ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ರೆ ಆ ಸ್ಥಾಯಿಯಿಂದ ಈ ಸ್ಥಾಯಿಗೆ ಬಂದಿದ್ರೆ ಅಂದ್ರೆ ನಮ್ ಕಷ್ಟನೇ. ಮತ್ತೆ ಭಗವಂತನ ಕೃಪೆ, ರೈತ ಬಾಂಧವರ ಸಪೋರ್ಟ್, ತುಂಬಾ ಕಂಪ್ನಿಗಳಾಗ್ಬೋದು, ಡಿಸ್ಟ್ರಿಬ್ಯೂಟರ್ಗಳಾಗ್ಬೋದು, ಎಲ್ಲ ಸಪೋರ್ಟ್ ಇದಾರೆ. ಇದು ನನ್ನ ಒಬ್ಬನಿಗೆಲ್ಲ ಆಗಿದೆ. ನಮ್ಗೆ ಗೆಲ್ಲಬೇಕಾದ್ರೆ ಈಗ ಒಂದು ಬ್ಯಾರಲ್ ಇರುತ್ತೆ, ಬ್ಯಾರಲ್ ಅಲ್ಲಿ ಸುತ್ತು ಬೀರಿಟ್ಟಿರ್ತಾರೆ. ನಾವು ಮೈಕ್ರೋನ್ಯೂಟ್ರಿಯೆಂಟ್ಸ್ ಒಂದ್ ಬ್ಯಾರಲ್ ಕಿತ್ತೋಗ್ಬಿಟ್ಟು ನೀವೆಲ್ಲ ಹೊಟ್ಟೋಗ್ಬಿಡ್ತಾರೆ. ಇಲ್ಲಿ ಎಲ್ರೂ ಸಪೋರ್ಟ್ ಇದೆ. ಒಂದು ಕಂಪನಿ, ರೈತರು, ನಾವು, ಡಿಸ್ಟ್ರಿಬ್ಯೂಟರ್, ರಿಟೈಲರ್, ಎಲ್ಲರೂ ಸಪೋರ್ಟ್ ಇಂದ, ಡಿಪಾರ್ಟ್ಮೆಂಟ್, ರೈತ ಬಾಂಧವರು ಎಲ್ಲರೂ ಸೇರಿ ನಾವು ಸಕ್ಸಸ್ ಆಗೋದು. ಅಂದ್ರೆ ಒಬ್ಬ ರೈತ ಕುಟುಂಬದಿಂದ ಅದನ್ನ ನಾವು ಇದೆಲ್ಲ ಮಾಡ್ತಿದ್ರಿ ಅಂದ್ರೆ ನಮ್ಮ ಬೇರೆ ರೈತ ಕುಟುಂಬದವರು 100% ಪ್ರತಿ ಯುವಕರಿಗೂ, ಪ್ರತಿಯೊಬ್ಬರಿಗೂ ಪಾಸಿಬಿಲಿಟಿ ಇದೆ. ಅವರ ಶ್ರಮ ಹಾಕಿ ಟೆಕ್ನಾಲಜಿ ಯೂಸ್ ಮಾಡಿ ಗೆಲ್ತೀರಾ, ಮುಂದೆ ಬಂದೇ ಬರ್ತೀರಾ. ಏನ್ ಬೇಕಾದ್ರೆ ಮಾಡ್ಬೋದು. ಅಸಾಧ್ಯ ಸಾಧ್ಯ 100% ಸಾಧ್ಯ. ನಮ್ಮ ನಾಡಲ್ಲಿ ಅಂತ ವಿಶ್ವೇಶ್ವರಯ್ಯ ಹುಟ್ಟಿದ್ದಾರೆ. ಏನಿಲ್ಲ ಸರ್ ನಮ್ಮ ನಾಡಲ್ಲಿ, ಎಲ್ಲವೂ ಇದೆ. ಫಲಪುಷ್ಪ ಗಿರಿಧಾಮಗಳ ನಾಡು ಅಂತ ಕರೀತಾರೆ. ಈಗ ಹೊಸದಾಗಿ ಚಿಕ್ಕಬಳ್ಳಾಪುರ ಫಲಪುಷ್ಪ ಗಿರಿಧಾಮಗಳ ನಾಡು ಅಂತ ಚಿಕ್ಕಬಳ್ಳಾಪುರನ ಕರೀತಿದ್ದಾರೆ. ಆ ತರ ಇಷ್ಟೆಲ್ಲ ಇರ್ತಕ್ಕಂತ, ಮತ್ತೆ ಮೇನ್ ಆ ಛಲ ಸರ್. ಸರ್ 2000 ಅಡಿ ಬೋರ್ವೆಲ್ ಹಾಕ್ಸಿ ನೀರ್ ತೆಗೆದು ಬೆಳೆ ಬೆಳಿಬೇಕಂದ್ರೆ 2000 ಅಡಿ ಬೋರ್ವೆಲ್ ಖರ್ಚು ಎಷ್ಟಾಗುತ್ತೆ ಗೊತ್ತಾ? ಒಬ್ಬ ಆವರೇಜ್ ಎಂಪ್ಲಾಯಿ ಇಯರ್ಲಿ ಇನ್ಕಮ್ ಒಂದು ಬೋರ್ವೆಲ್ ತೆಗ್ಸೋದಕ್ಕೆ. ಅದು ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ ಸೆಕೆಂಡ್ ಲೆವೆಲ್. ಅಲ್ಲಿಂದ ಹಾಕಿ ನೀರು ತೆಗಿಬೇಕಾದ್ರೆ ಅಷ್ಟು ಈಸಿ ಅಲ್ಲ. ಅಷ್ಟನ್ನ ತೆಗ್ಸಿ ಅದೆಲ್ಲ ಮಾಡ್ತೀವಿ. ಅಷ್ಟು ಛಲ ಅಲ್ಲಿದೆ ಅಂದ್ರೆ, ಅದೇ ಡೆಡಿಕೇಶನ್ ಅದೇ ಇಲ್ಲ ಹಾಕಿದ್ರೆ ನೋ ಡೌಟ್ ಅವ್ರು ವಿಜಯ ಮಾಡ್ಬೇಕು ಅಂತಿಲ್ಲ, ಎಲ್ಲರೂ ಸಿರಿಸುಗ್ಗಿ ಮಾಡ್ಬೇಕು ಅಂತಿಲ್ಲ, ಎಲ್ಲರೂ ಇನ್ನೊಂದೇನೋ ಗೋಲ್ಡ್ ಅಂಗಡಿ ಮಾಡ್ಬೇಕು ಅಂತಿಲ್ಲ. ಡಿಫ್ರೆಂಟ್ ಪ್ರಾಬಬಿಲಿಟಿ ಎಷ್ಟಿದೆ. ಒಬ್ಬರಿಂದ ಆಪ್ ಡೆವಲಪ್ ಮಾಡ್ಬೋದು, ಸರ್ಕಾರದ ಸಪೋರ್ಟ್ ತಗೊಂಡು ಎಲ್ಲೆಲ್ಲಿ ಏನೇನು ಬೆಳೆ ಬೆಳಿಬೋದು. ಆ ಟೈಮಲ್ಲಿ ಹವಾಮಾನ ಇಲಾಖೆ ಯಾವ ಟೈಮಲ್ಲಿ ಏನ್ ಡಿಸೀಸ್ ಬರುತ್ತೆ, ನೀವು ಅದನ್ನ ಒಂದು ಪ್ಯಾಕೇಜ್ ರೀತಿಯಲ್ಲಿ ಕೊಡಿ. ಈಗ ಸಬ್ಸ್ಕ್ರಿಪ್ಷನ್ ಅಂತ ತಗೊಂತೀನಿ, ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್, ಇನ್ನೊಂದು ಮತ್ತೊಂದು ಅಂತ. ಇಂಥ ಬೆಳೆ ಈ ಟೈಮಲ್ಲಿ ಲಾಸ್ಟ್ ಇಯರ್ ಡೇಟಾ ಕೊಡಿ. ಹೋದ ವರ್ಷ ಜನವರಿಯಲ್ಲಿ ಫೆಬ್ರವರಿಯಲ್ಲಿ ಆವರೇಜ್ ರೇಟ್ ಇಷ್ಟಿದೆ. ಮ್ಯಾಚ್ ವಿನಿಂಗ್ ಪ್ರಿಡಿಕ್ಷನ್ ಹಿಂಗೆ ಲೆಕ್ಕ ಹಾಕೋದು. ಇದುವರೆಗೂ 2014 ಆದ್ಮೇಲೆ ಭಾರತ 160 ಅಬೌ ಟಾರ್ಗೆಟ್ 50 ಚೇಸ್ ಮಾಡಿಲ್ಲ. ಮೊನ್ನೆ ಚೇಸ್ ಮಾಡಿದ್ದು ವೆಸ್ಟ್ ಇಂಡೀಸ್. ನಮ್ಮಲ್ಲಿ ಒಂದು ಆ ಭ್ರಮೆ ಇತ್ತು, ಆ ಭ್ರಮೆ ಹೊರಟೋಯ್ತು. ಕರೆಕ್ಟ್ ಅಲ್ವಾ? 28 ವರ್ಷ ಬೇಕಾಯ್ತು. ಇಂಡಿಯಾ 83 ಆದ್ಮೇಲೆ ವರ್ಲ್ಡ್ ಕಪ್ ಗೆಲ್ಲಬೇಕು. ಆಮೇಲೆ ಎಷ್ಟು ವರ್ಲ್ಡ್ ಕಪ್ ಗೆದ್ರಿ ನಾವು, ಎಷ್ಟೆಲ್ಲ ಸಾಧನೆ ಬರ್ಬೋದು. BCCI ಸಾಧನೆ ಎಷ್ಟು ಅಂದ್ರೆ ಮೊದಲನೇ ಹೆಜ್ಜೆ ಇರೋದಕ್ಕೆ ಮಾತ್ರ ಕಷ್ಟ. ಮೊದಲನೇ ಹೆಜ್ಜೆ ಮೇಲೆ ಓಡಕ್ಕೆ ಶುರು ಮಾಡೋದು. ನಾವು ಮೊದಲೆಲ್ಲ ಅವತ್ತು ಓಡ್ತೀವಿ. ಹಾಗಾಗಿ ಪ್ರತಿಯೊಬ್ಬ ಯುವಕರಿಗೂ ತುಂಬಾ ಅವಕಾಶ ಇದೆ. ಮಾಡಿ 106 ವಿಧಾನ ಇದೆ. ಮಾರ್ಕೆಟಿಂಗ್ ಮಾಡಿ, ಎಕ್ಸ್ಪೋರ್ಟ್ ಮಾಡಿ, ಸಾವಿರಾರು ಕಂಟ್ರಿಗಳು ಇದಾವೆ. ಇಂಥ ಆಪರ್ಚುನಿಟೀಸ್ ಇದಾವೆ. ಈಗ ನಮ್ಮ ಮನೆಯಿಂದನೇ ಯಾರೋ ಒಬ್ರು ಬಂದು ಇಂಡಿಯಾದಲ್ಲ ತಗೊಂಡ್ಬಂದು ಕ್ಲೀನ್ ಆಗಿ ಪ್ಯಾಕೇಜಿಂಗ್ ಮಾಡಿ ಬೇರೆ ಕಡೆ ಕೊಡ್ತಿದ್ದಾರೆ. ವಾಟ್ ನಾಟ್ ಎಳ್ನೀರ್ನ ರೋಡಲ್ಲಿ ಇಟ್ಕೊಂಡು ಅದನ್ನೊಂದು ಪ್ಯಾಕೇಜಿಂಗ್ ಮಾಡಿ, ರೈತರು ಎಳ್ನೀರ್ನ ಒಂದು ಪ್ಯಾಕೇಜಿಂಗ್ ಮಾಡ್ಕೊಂಡೋಗಿ ಥೈಲ್ಯಾಂಡ್ ಹೋದಾಗ ಲಾಸ್ಟ್ ಟೈಮ್ ನೋಟಿಸ್ ಮಾಡಿದ್ರೆ ಕ್ಲೀನ್ ಆಗಿ ಕಟ್ ಮಾಡ್ಬಿಟ್ಟು ಶೇಪ್ ಮಾಡ್ಬಿಟ್ಟು ಮಾಡ್ತಾವ್ರೆ.
ಪ್ರೈಸ್ ಜಾಸ್ತಿ ಇರುತ್ತೆ. 150 ಹೆಚ್ಚು ಕಮ್ಮಿ 500 ರೂಪಾಯಿ. 50 ರೂಪಾಯಿ ಕೊಡ್ತಾ ಇದ್ರು. ಹೌದು. ಅದು ಏನು ಪ್ಯೂರ್ ಆರ್ಗಾನಿಕ್ ಏನು ಅದಕ್ಕೆ ಮದ್ದೆ ಇರಲ್ಲ. ನಮ್ಮ ಕಡೆ ತೆಂಗಿನಕಾಯಿ ಗಿಡಕ್ಕೆ ಏನು ಮದ್ದೆ ಇರಲ್ಲ. ನಾವು ನೀರು ಅಪರೂಪಕ್ಕೂ ಯಾರೋ ಬಿಡ್ಬಿಡ್ತಾರೆ ಬಿಟ್ರೆ ಇವೆಲ್ಲ ಪ್ರಕೃತಿ ತನ್ನ ಏನ್ ಕರೆಕ್ಟ್ ಏನೆಲ್ಲ ಮಾಡ್ಬೋದು ಸರ್. ದೇರ್ ಆರ್ ಲಾಟ್ ಆಫ್ ಪ್ರಾಬಬಿಲಿಟಿ. ಬಟ್ ಏನ್ ಗೊತ್ತಾ, ಇಲ್ಲಿ ಮತ್ತೆ ಅಲ್ಲಿ ಕೊಲ್ಯೂಷನ್ ಮಾಡ್ಕೊಂಡು ನಾನು ಅವ್ನು ಮಾಡಿದ್ದೀನಿ ನಾನು ಮಾಡ್ಬೇಕು ಅಂತಲ್ಲ. ಏನೆಲ್ಲ ಆಪರ್ಚುನಿಟೀಸ್ ಇದೆ. ನೀರ್ ಆಪರ್ಚುನಿಟಿ ಹುಡುಕಿ ನೀರು ಇನ್ವಾಲ್ವ್ ಮಾಡಿದ್ರೆ ಸಕ್ಸಸ್ ಆಗೋದು. 100%. ನಾವು ಕಾಂಪಿಟೇಷನ್ ಹೋಗ್ಬಾರ್ದು ಸರ್. E=MC² ಫಾರ್ಮುಲಾ ಆಲ್ರೆಡಿ ಇದೆ. ನಾನು ಹೊಸದ ಕಂಡಿಡಿಯೋದು ಬೇಕಿಲ್ಲ. ಅದನ್ನ ಹಿಂಗ್ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ಅರ್ಥ ಅಷ್ಟೇ. ಮಾಡ್ಕೋಬೇಕು. ಈ ತರ ಆಲೋಚನೆಗಳಿದ್ದಾಗ ಮಾತ್ರ ನಾವು 100% ಸಕ್ಸಸ್ ಆಗ್ತೀವಿ. ಚಿಕ್ಕಬಳ್ಳಾಪುರ ಕೋಲಾರ ಜನತೆ ಅಲ್ಲ, ನಮ್ಮ ಕರ್ನಾಟಕ ನಮ್ಮ ಭಾರತದ ಜನತೆಗೆ ಅದು ಬ್ಲಡ್ ಅಲ್ಲಿದೆ. ನಾವೇನ್ ಬೇಕಾದ್ರೂ ಮಾಡ್ತೀವಿ. ಚಂದ್ರಯಾನನೇ ನೋಡಿದಿರಿ ಅಂತದ್ರಲ್ಲಿ ಇದೆಲ್ಲ ನಮ್ಮ ಜನತೆಗೆ ಯಾವುದೆಲ್ಲ ನಮ್ಮ ಯೂತ್ ಅಂತೂ ಎಕ್ಸ್ಟ್ರಾರ್ಡಿನರಿ ಏನೆಲ್ಲ ಮಾಡ್ತಿದ್ದಾರೆ. ಅಚೀವ್ಮೆಂಟ್ಸ್ ಹೇಳ್ತಾ ಇರೋದು ಮೊದಲು ಬೆಳವಣಿಗೆ ಇತ್ತು. ಬೆಳವಣಿಗೆ ಹೇಳ್ಬೋದಾಗಿತ್ತು. ಈ ವರ್ಷ ಇಷ್ಟಿಷ್ಟೆಲ್ಲ ಆಯ್ತು, ಹಿಂಗೆಲ್ಲ ಆಯ್ತು. ಈಗ ಅದು ಮಿತಿ ಮೀರಿದೆ. ದಿನದಲ್ಲಿ ಬೆಳವಣಿಗೆ ಮಾಡ್ಬೇಕು ನಾವು. ಹೌದು. ಅಂದ್ರೆ ಇವತ್ತು ಬೆಳವಣಿಗೆ ಮಾಡ್ಕೊಂಬೋದು ಬಿಟ್ರೆ ಮುಂದೆ ಗಂಟೆಗಳಲ್ಲಿ ಬರುತ್ತದೆ. ಹೌದು. ಮುಂದೆ ಗಂಟೆ ಅಷ್ಟು ಶಕ್ತಿ, ಅಷ್ಟು ಸಾಮರ್ಥ್ಯ, ಅಷ್ಟು ಧೈರ್ಯ, ಅಷ್ಟು ಭಾರತದಲ್ಲಿ ನಾವು ಇದ್ರಿ ನಾವೆಲ್ಲ ಮಾಡಬಹುದು. ಸರ್, ಇಷ್ಟೊತ್ತು ತಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ನಮಗ್ ಟೈಮ್ ಕೊಟ್ಟು ಇಷ್ಟು ವಿಸ್ತಾರವಾಗಿ ನಮ್ ಜೊತೆ ಡಿಸ್ಕಷನ್ ಮಾಡಿ ತಾವೆಲ್ಲದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ. ರೈತರಾಗಿರ್ಬೋದು, ಅಗ್ರಿಕಲ್ಚರ್ ಬಗ್ಗೆ, ಆಮೇಲಿಂದ ಅಗ್ರಿ ಎಂಟರ್ಪ್ರಿನರ್ಶಿಪ್. ಒಂದ್ ಮಾತು ಹೇಳ್ತಾ ಇದ್ರಿ, ಸಿರಿಸುಗ್ಗಿ ಅಂತಂದ್ರೆ ನಾವು ಎಲ್ಲ ಆಯಾಮಗಳಲ್ಲಿ ಅಗ್ರಿಕಲ್ಚರ್ಗೆ ಕನೆಕ್ಟ್ ಆಗೋ ರೀತಿ ಮಾಡ್ಬೇಕು ಅಂತ. ಸೊ ನಾನು ಈ ಒಂದು ವೇದಿಕೆ, ಈ ಒಂದು ನಮ್ಮ ಕ್ರಿಯಾವಾಣಿ ಪಾಡ್ಕಾಸ್ಟ್ ಮೂಲಕ ಕೇಳ್ಕೊಳ್ಳೋದೇನಂದ್ರೆ, ರೈತರು, ಭಗವಂತ, ನಮ್ಮೆಲ್ಲರ ಸಹಕಾರ ನಿಮ್ಗಿದೆ. ಸಿರಿಸುಗ್ಗಿ ಅನ್ನುವಂಥದ್ದು ಒನ್ ಸ್ಟಾಪ್ ಸೊಲ್ಯೂಷನ್ ಟು ಫಾರ್ಮರ್ ಎಂಪವರ್ಮೆಂಟ್. ರೈತನ ಉನ್ನತಿಗೆ ಒಂದೇ ಒಂದು ನಿಲ್ದಾಣ ಅಂದ್ರೆ ಅದು ಸಿರಿಸುಗ್ಗಿ ಆಗ್ಲಿ. ಇವತ್ತು ನೀವೇನು 3 ಡಿಸ್ಟಿಕ್ ಅಲ್ಲಿ ಇದ್ದೀರಿ, ನಾಳೆ ದಿನ ಎಂಟೈರ್ ಕರ್ನಾಟಕ, ಎಂಟೈರ್ ಭಾರತದಲ್ಲಿ ಆ ಒಂದು ಹಬ್ಸ್ ಗಳು ಜಾಸ್ತಿ ಡೆವಲಪ್ ಆಗ್ಲಿ ಅಂತ ನಾನು ವಿಶ್ ಮಾಡ್ತಾ, ಥ್ಯಾಂಕ್ ಯು ಸೋ ಮಚ್ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇವತ್ತಿನ ಪಾಡ್ಕಾಸ್ಟ್ ನಲ್ಲಿ ನಾವು ರೈತ ಯಾವೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಿದ್ದಾನೆ ಮತ್ತು ಯಾವೆಲ್ಲ ದಿಕ್ಕಿನಲ್ಲಿ ಅವನು ತನ್ನ ಸಮಸ್ಯೆಗಳಿಗೆ ಪರಿಹಾರನ ಹುಡುಕಬೇಕು, ಅಗ್ರಿ ಬಿಸ್ನೆಸ್ ಅನ್ನುವಂಥದ್ದು ಕಬ್ಬಿಣದ ಕಡಲೆಯ ಅಥವಾ ನಿಜವಾಗ್ಲೂ ಸುಲಭ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಗಳಿಗೆ ನಮ್ಮ ಅಭಿಲಾಷ್ ಅವರು ಉತ್ತರ ಕೊಟ್ಟಿದ್ದಾರೆ. ಸೊ ಇದೇ ರೀತಿ ಹೆಚ್ಚಿನ ಪಾಡ್ಕಾಸ್ಟ್ಗಳ ಜೊತೆಗೆ ನಾವು ನಿಮ್ಮ ಮುಂದೆ ಬರೋದಕ್ಕೆ ಇಷ್ಟಪಡ್ತೀವಿ. ನಮ್ಮ ಈ ಒಂದು ಪರಿಶ್ರಮ ಮತ್ತು ಈ ಒಂದು ಕೆಲಸ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಒಂದು ವಿಡಿಯೋವನ್ನ ಅಪ್ರಿಷಿಯೇಟ್ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಳುವಂತ ತಮ್ಮೆಲ್ಲ ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವಂದನೆಗಳು.